नमो रुद्राय नमः कालाय नमः कलविकर्णाय नमो बलविकर्णाय नमो बलाय नमो बलप्रमथनाय नमः सर्वभूतदमनाय नमो मनोन्मनाय नमः अघोरेभ्यो घोरेभ्यो घोरघोरतलेभ्यः सर्वेभ्यः सन्मनाय नमः अघोरेभ्यो घोरेभ्यो घोरघोरतलेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानाम् ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो आपातालनभस्तलान्त भुवन ब्रह्माण्डमा विस्फुरत् ज्योतिस्फाटिकलिङ्गमूर्णिविलसत्पूर्णेन्दुकान्तामृतैः अस्तौकामृतमेशमीशमनिशम् रुद्रानुवाकाम् जपम् ध्यायेत् सितसिद्धये ध्रुवपदम् विप्रोऽभिषिञ्चयच्छिवम् ब्रह्माण्डव्याप्तदेहावसितैमरुजा भासमाना भुजङ्गैः कण्ठे कालाः कवर्दाः कलितशशिकलाश्चण्डकोदण्डहस्ताः रक्षा रुद्राक्षभूषाः प्रणतमयाराः शाम्भवा मूर्तिभेदाः रुद्राश्रे रुद्रसूक्त प्रकटित विभवानः प्रयच्छन्तु सौख्यम् शुद्धस्फटिकसङ्काशम् शुद्धविद्याप्रदायकम् शुद्धम् पूर्णम् चिदानन्दम् सदाशिवमहम् भजे ओम् सपरिवारसहित श्री उमामहेश्वर देवताभ्यो नमः प्रार्थनान् समर्पयामि ದೇವರತ್ರ ಎಲ್ಲ ಗ್ರಾಮಸ್ಥರು ಹಾಗೇನೆ ಎಲ್ಲರೂ ಸೇರಿಕೊಂಡು ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ದೇವರ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆಗೆ ನಾವು ಮುಂದುವರಿಸ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಒಂದು 6-7 ವರ್ಷಗಳ ಹಿಂದೆ ಈ ಸ್ಥಳದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನು ಹಾಕಿಕೊಂಡು ಚಿಂತನೆಯನ್ನು ಮಾಡಿಕೊಂಡು ತದನಂತರವಾಗಿ ಪರಿಹಾರಾದಿಗಳನ್ನೆಲ್ಲ ಮಾಡಿ ಮುಂದುವರಿಸಿಕೊಂಡು ಈ ಸಂದರ್ಭದಲ್ಲಿ ಆ ದೇವರ ಒಂದು ವಿಶೇಷವಾಗಿ ವಿಜ್ಞಾಪನ ಪತ್ರ ಬಿಡುಗಡೆ ಸಮಾರಂಭ ಅನ್ನುವಂಥದ್ದನ್ನು ಹಮ್ಮಿಕೊಂಡಿದ್ದೇವೆ. ಅಂದ್ರೆ ಮುಂದೆಗೆ ದೇವರನ್ನು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಮುಂದೆಗೆ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಎಲ್ಲರೂ ಸೇರಿಕೊಂಡು ಮುಂದೆ ಹೋಗುವ ಅಂತೇಳಿ ನಮ್ಮದೊಂದು ಆಸೆ. ಆ ಪ್ರಕಾರವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ವಿಶೇಷವಾದಂತಹ ಅಕ್ಷಯ ತೃತೀಯ ದಿನದಂದು ಆ ಭಗವಂತನ ಸನ್ನಿಧಾನದಲ್ಲಿ ಆ ಪ್ರಾರಂಭ ಮಾಡುವಂತಹ ಒಂದು ಒಳ್ಳೆಯ ಸುದಿನ ನಮ್ಮ ಪಾಲಿಗೆ ಇವತ್ತಿನ ದಿವಸದಲ್ಲಿ ಒದಗಿ ಬಂದಿದೆ. ಹಾಗಿರುವಾಗ ಆ ಎಲ್ಲರ ಭಕ್ತರ ಒಂದು ಎಲ್ಲರ ಸೇರುವಿಕೆಯಿಂದ ಎಲ್ಲರ ಒಂದು ಅನುದಾನದಿಂದಾಗಿ ಆ ಭಗವಂತನ ಒಂದು ಜೀರ್ಣೋದ್ಧಾರ ಒಂದು ಕೆಲಸ ಎಲ್ಲ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ನಮ್ಮದೊಂದು ಆಸೆ. ಆ ಪ್ರಕಾರವಾಗಿ ಆ ಭಗವಂತನ ಒಂದು ಅನುಗ್ರಹದಿಂದಲೇ ಈ ಎಲ್ಲ ಕೆಲಸಗಳು ಆಗ್ತಾ ಉಂಟಂತ ಹೇಳಿ ನಮ್ಮದೊಂದು ಅಭಿಪ್ರಾಯ. ಯಾಕಂತ ಹೇಳಿದ್ರೆ ಒಂದು 6-7 ವರ್ಷಗಳ ಹಿಂದಿನ ಕಾಲದಿಂದ ನಾವು ಇದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಪ್ರಯತ್ನ ಪಟ್ಟರೂ ಸಹ ಈ ಕಾಲ ಒಂದು ಬರಬೇಕಿತ್ತ ಅಂತ, ಇಲ್ಲದೆ
ಆ ಸಂದರ್ಭದಲ್ಲಿ ಆಗುವಂತಹ ಕಾರ್ಯ ಇಲ್ಲಿಯ ತನಕ ವಿಳಂಬ ಆಗ್ತಾ ಹೋಯಿತು. ಹಾಗಿರುವಾಗ ಆ ಭಗವಂತನ ಒಂದು ಆಸೆ ಈ ಸಂದರ್ಭದಲ್ಲಿಯೇ ಆಗಬೇಕಾ ಅಂತೇಳಿ ಇತ್ತಾ ಏನೂ ಗೊತ್ತಿಲ್ಲ. ಹಾಗಿರುವಾಗ ಭಗವಂತ ಎಲ್ಲರಿಗೂ ಒಂದು ಒಳ್ಳೆಯ ಪ್ರೇರೇಪಣೆಯನ್ನು ಕೊಟ್ಟ. ಆ ಪ್ರಕಾರವಾಗಿ ಎಲ್ಲ ಒಂದು ಜನರು ಸೇರಿಕೊಂಡು ಆ ದೇವರ ಸೇವೆಗೆ ನಾವು ಮುಂದೆಗೆ ಕಾಲಿಡ್ತಾ ಇದ್ದೇವೆ. ಅಂತಹ ಸಂದರ್ಭದಲ್ಲಿ ಆ ಭಗವಂತನ ಪೂರ್ಣಾನುಗ್ರಹವನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಮುಂದೆಗೆ ಆ ವಿಜ್ಞಾಪನ ಪತ್ರವನ್ನು ಎಲ್ಲರಿಗೂ ಒಂದು ತಲುಪಿಸಿ ಅವರಿಂದ ಆ ಭಗವಂತನ ಸೇವೆಗೆ ಬೇಕಾದಂತಹ ಸರ್ವ ರೀತಿಯ ಒಂದು ಭಗವಂತನ ಸೇವೆಗೆ ಬೇಕಾದಂತಹ ಎಲ್ಲಾ ರೀತಿಯ ತನುಮನ ಧನಗಳಿಂದ ಎಲ್ಲರೂ ಸೇರಿಕೊಂಡು ಆ ಭಗವಂತನ ಸೇವೆಯನ್ನು ಮಾಡಿಕೊಂಡು ಮುಂದೆಗೆ ಇದೇ ಜಾಗದಲ್ಲಿ ಭವ್ಯವಾದಂತಹ ದೇವರ ಒಂದು ಆ ದೇಗುಲ ನಿರ್ಮಾಣವಾಗಿ ಆ ದೇವರನ್ನು ನಾವು ಒಳ್ಳೆಯದಾದಂತಹ ಆ ನೂತನವಾದಂತಹ ಗರ್ಭಗುಡಿಯಲ್ಲಿ ನೋಡುವಂತಹ ಯೋಗ ಭಾಗ್ಯವನ್ನು ಆ ಭಗವಂತ ನಮಗೆ ಅನುಗ್ರಹ ಮಾಡಿಕೊಡಬೇಕು. ಹಾಗೇನೆ ಜೀರ್ಣೋದ್ಧಾರ ಕೆಲಸ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಕೆಲಸ ಅಲ್ಲ. ಅಂದ್ರೆ 1-2-3 ದಿವಸದಲ್ಲಿ ಆಗುವಂತದ್ದಲ್ಲ. ವರ್ಷಾನುಗಟ್ಟಲೆ ಅಂದ್ರೆ 1-2-3 ವರ್ಷಗಳ ಒಂದು ಸಮಯಾವಕಾಶವನ್ನು ನಾವು ಭಗವಂತನಲ್ಲಿ ಕೇಳಿಕೊಂಡು ಮುಂದೆಗೆ ಈ ಎಲ್ಲ ಕೆಲಸಕ್ಕೆ ನಾವು ಇಳಿಯುವ ಅಂತೇಳಿ ನಮ್ಮದೆಲ್ಲರದ್ದು ಒಂದು ಅಭಿಪ್ರಾಯ. ಆ ಪ್ರಕಾರವಾಗಿ ಅದಕ್ಕೆ ಬೇಕಾದಂತಹ ಆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಯನ್ನು ಭಗವಂತನೇ ಒಂದು ಮುಂದೆ ನಿಂತು ಮಾಡಿಸಿಕೊಡಬೇಕು. ಯಾಕಂತ ಹೇಳಿದ್ರೆ ಆ ದೇವರ ಮುಂದೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಭಗವಂತನೇ ಒಂದು ಮುಂದೆ ಬಂದು ಆ ಕೆಲಸವನ್ನು ನಮ್ಮ ಮೂಲಕವಾಗಿ ಮಾಡಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಆ ಭಗವಂತನ ಸೇವೆಗೆ ಬಂದವರು. ಅಂದ್ರೆ ಆ ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ಸೇವೆಯನ್ನು ಮಾಡುವಂತವರು. ಅಂತವರಿಗೆ ಯಾವುದೇ ರೀತಿಯ ಮುಂದೆಗೆ ಜೀರ್ಣೋದ್ಧಾರ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಸಮಸ್ಯೆಗಳು ಇಡೀ ಗ್ರಾಮಕ್ಕೆ ಆಗಲಿ ಅಥವಾ ಈ ಕೆಲಸವನ್ನು ಮಾಡುವಂತಹ ಎಲ್ಲ ಭಕ್ತ ಜನ ವರ್ಗದವರಿಗಾಗಲಿ ಯಾವುದೇ ರೀತಿಯ ಆಪತ್ತು ವಿಪತ್ತುಗಳು ಯಾವುದೇ ರೀತಿಯ ಕಷ್ಟ ಸಮಸ್ಯೆಗಳು ಬರದ ರೀತಿಯಲ್ಲಿ ಭಗವಂತ ಒಳ್ಳೆಯ ಒಂದು ಅನುಗ್ರಹವನ್ನು ಕೊಟ್ಟುಕೊಂಡು ಆ ಭಗವಂತನ ಒಂದು ಜೀರ್ಣೋದ್ಧಾರ ಕೆಲಸ ಸುಸೂತ್ರವಾಗಿ ಸಾಂಗೋಪಾಂಗವಾಗಿ ಆಗಿ ಮುಂದೆಗೆ ಆ ದೇವರ ಒಂದು ಪೂರ್ಣಾನುಗ್ರಹ ಇಡೀ ಗ್ರಾಮದವರಿಗೆ ಒಳ್ಳೆ ರೀತಿಯಲ್ಲಿ ಭಗವಂತ ಅನುಗ್ರಹಿಸಬೇಕು ಅನ್ನುವಂಥದ್ದು ಆ ಭಗವಂತನ ಸನ್ನಿಧಾನದಲ್ಲಿ ನಮ್ಮೆಲ್ಲರ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ. ಗೋವಿಂದ ಗೋವಿಂದ. ಸ್ವಸ್ತಿಮಂತ್ರಾರ್ಥ ಸತ್ಯ ಸಬಲ ಸಂತು ಶ್ರೀ ಆರಾಧಿತ ಶ್ರೀ ಉಮಾಮಹೇಶ್ವರ ದೇವತಾ ಸುಪ್ರಸನ್ನ ವರದಾ ಭವತು ಮನಸ್ಸಂಕಲ್ಪ ಸಿದ್ಧಿರಸ್ತು. ಸಾಂಗ್ಯತಾವರ ಸಿದ್ಧಿರಸ್ತು. ಶ್ರೀರವಕ್ತಶ್ರಮಾರೋಗ್ಯಮಾವಿದಾಕ್ಷಪಮಾನ್ಮಯೇತೆ ಧಾನ್ಯಂ ಧನಮವಸರಂ ದೀರ್ಘಮಾಯೋ. ಹಾಗೆ ಇನ್ನೊಂದು ನಮ್ಮದೊಂದು ಸಂಕಲ್ಪ ಉಂಟು. ಬಾವಿಗೆ ಒಂದು ಮಾಡಿಕೊಂಡು ಮುಂದುವರಿಯುವ ಅಂತೇಳಿ ಎಲ್ಲರದೊಂದು ಆಸೆ. ಮಹಾಕಾಯ ಕೋಟಿ ಸೂರ್ಯ ಶ್ರೀ ಮಹಾದೇವಾಯ ನಮಃ. ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಪ್ರಥಮ ಪೂಜೆ ಭಗವಂತಿಪ ಮತ್ತು ಸುನಿಷ್ಠೆಗಳನ್ನು ಈಡೇರಿಸುವಂತಹ ತಾಯಿ ಶ್ರೀ ದುರ್ಗಾದೇವಿ ಎನ್ನುತ್ತ ಸಾಮೀಪ್ಯದ ಸಾನ್ನಿಧ್ಯದಲ್ಲಿ ಪ್ರಚಲಿತರಾಗಿದ್ದು ಉಮಾಮಹೇಶ್ವರ ಅನ್ನುವ ನಾಮಾಂಕಿತದೊಂದಿಗೆ ಪ್ರಸ್ತುತ ಶ್ರೀ ಮಹಾಲಿಂಗೇಶ್ವರರಿಗೆ ಶರಣು ಎನ್ನುತ್ತ ಗುರು ಹಿರಿಯರಿಗೆ ನಮಸ್ಕರಿಸುತ್ತ ಆತ್ಮೀಯ ಭಗತ್ ಬಂಧುಗಳೇ, ನಮಗೆಲ್ಲರಿಗೂ ಕೂಡ ಸಮಿತಿಯ ಪರವಾಗಿ ವಿನ್ನವಿಸಿಕೊಳ್ತಾ ಇದ್ದೇವೆ.
ಗಜಮುಖ ವಂದಿಪೆ ಗಜಗೌರಿಯ ಪುತ್ರ ಅಜನ ಪಿತನಾಮಂ ಮಗನಾಮೋಹದ ಬಾಲ ಅಜನ ಪಿತನಾಮಂ ಮಗನಾಮೋಹದ ಬಾಲ ಗಜಮುಖ ವಂದಿಸುವೆ ಕರುಣಿಸಿ ಕಾಯೋ ಗಜಮುಖ ವಂದಿಸುವೆ. ಜೀರ್ಣೋದ್ಧಾರದ ಪೂರ್ವಭಾವಿಯಾಗಿ ವಿಜ್ಞಾಪನ ಪತ್ರ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕೋಸ್ಕರ ತಮ್ಮ ಮುಂದೆ ನಿಂತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಇದರ ಗೌರವಾನ್ವಿತ ಪ್ರೋ ಚಾನ್ಸಲರ್ ಆಗಿರುವಂತಹ ಎಚ್.ಎಸ್. ಬಳ್ಳಾಲ್ ಅವರು ಎಚ್.ಎಸ್. ಬಳ್ಳಾಲ್ ಅವರಿಗೂ ಅವರು ಕಳೆದ 50 ವರ್ಷಗಳಿಂದ ಈ ಮಣಿಪಾಲ್ ಸಂಸ್ಥೆಯನ್ನ ಜಾಗತಿಕ ಮಟ್ಟದಲ್ಲಿ ಮಹತ್ತರವಾದ ಬೆಳವಣಿಗೆ ಮಾಡುವುದರಲ್ಲಿ ಅವರ ಪಾತ್ರ ಬಹಳ ಮುಖ್ಯವಾದಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಕಾರ್ಯಕ್ರಮದ ಮುಂದೆ ನಾವೊಂದು ಸಭೆಯನ್ನ ಕರೆದಿದ್ವಿ. ಆ ಸಭೆಯಲ್ಲಿ ಬಹಳಷ್ಟು ಜನ ಮಣಿಪಾಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವರು ನಮ್ಮ ಗ್ರಾಮದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಶೈಕ್ಷಣಿಕ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಯನ್ನ ನಾವು ಈ ಕಾರ್ಯಕ್ರಮಕ್ಕೆ ಕರಬೇಕು ಅಂತ ಅವರು ಮಾತನ್ನ ಹೇಳಿದ್ರು. ಆವಾಗ ಎಲ್ಲರೂ ಸೂಚಿಸಿದಂತ ಹೆಸರು ಯಾವುದು ಅಂತ ಕೇಳಿದ್ರೆ ಎಚ್.ಎಸ್. ಬಳ್ಳಾಲ್ ಅವರು. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ. 4 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ 3 ಬಾರಿ ಸಚಿವರಾಗಿ ನಮ್ಮ ಉಡುಪಿ ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತಿನ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಗುರುಮೇ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಕೊಡುಗೈದಾನಿ ಅವರು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತೊಡಸ್ಕೊಂಡವರು, ತಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಕೂಡ ಒಳ್ಳೆ ಉತ್ತಮ ವಾಗ್ಮಿ ಕೂಡ, ಎಲ್ಲಾ ವಿಷಯಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅವರು ಕೂಡ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಮಹಾಲಿಂಗೇಶ್ವರ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ವಿನಯ್ ಕುಮಾರ್ ಸುರಕ್ಕಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತನ್ನ ಕಿರಿಯ ವಯಸ್ಸಿನಲ್ಲಿ ಪುತ್ತೂರಿನಲ್ಲಿ ಶಾಸಕರಾಗಿ, ಈ ರಾಜ್ಯದ ಸಚಿವರಾಗಿ, ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ, ಕಾಪು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಬೇರೆ ಬೇರೆ ಚಟುವಟಿಕೆಗಳು ಕೂಡ ಅವರನ್ನು ತೊಡ್ಕೊಂಡಿದ್ದಾರೆ. ಅವರು ಕೂಡ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಜಯರಾಜ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಜಯರಾಜ್ ಹೆಗಡೆ ಅವರು ನಮ್ಮೆಲ್ಲರಿಗೂ ಪರಿಚಯ. ಮಣಿಪಾಲದ ದೇವಸ್ಥಾನ ಆಗಿರ್ಬೋದು, ವೈಷ್ಣವಿ ಮಹಾದುರ್ಗ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ, ಪರ್ಕಾಳ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ, ಇವತ್ತು ಬ್ರಹ್ಮಬೈದರ್ಕಳ ಬಡಗಬೆಟ್ಟು ಇದರ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಕೂಡ ಆ ಕಾರ್ಯಕ್ರಮ ಇದೆ. ಅದರ ಮಧ್ಯದಲ್ಲೂ ಕೂಡ ಇಲ್ಲಿ ಬಂದು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಅವರು ನಮ್ಮ ಹಿರಿಯರು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಸೀತಾರಾಮ್ ಭಟ್ರು ನಮ್ಮ ವೇದಿಕೆಯಲ್ಲಿದ್ದಾರೆ. ಸೀತಾರಾಮ್ ಭಟ್ರಿಗೂ ಕೂಡ ಅವರ ಕುಟುಂಬದವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಸ್ವಾಗತಿಸ್ತೀನಿ ಮತ್ತು ಅವರಿಗೆ ಕೃತಜ್ಞತೆಯನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ಕುಟುಂಬ ಬಹಳ ಪೀಳಿಗೆಯಿಂದ ಈ ದೇವಸ್ಥಾನದ ಜೊತೆ ಬಹಳ ಒಂದು ಉತ್ತಮ ಸಂಬಂಧವನ್ನ, ಅವರಿಗೆ ಭಾವನಾತ್ಮಕ ಸಂಬಂಧ ಈ ದೇವಸ್ಥಾನದ ಜೊತೆ ಇದೆ. ಅವರು ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅನ್ನೋ ಉದ್ದೇಶದಿಂದ ತಾವು ಸಮಿತಿಯನ್ನ ಮಾಡಿ ನಾವು ಈ ಜಾಗವನ್ನ ಸಮಿತಿಗೆ ಟ್ರಸ್ಟಿಗೆ ಕೊಡ್ತೀವಿ, ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು. ಅವರ ಸೇವೆಯನ್ನ ಬಹಳ ವರ್ಷಗಳಿಂದ ಇದ್ರ ಜೊತೆ ಈ ಕೆಲಸವನ್ನ ಅವ್ರಿಗೆ ಎಷ್ಟು ಆಗುತ್ತೋ ಅಷ್ಟು, ಅವ್ರಿಗೆ ಎಷ್ಟು ಕೂಡುತ್ತೋ ಅಷ್ಟು ಸೇವೆಯನ್ನ ಈ ದೇವಸ್ಥಾನಕ್ಕೆ ಮಾಡಿದ್ದಾರೆ. ಆ ಮಹಾಲಿಂಗೇಶ್ವರ ಕೂಡ ಅದನ್ನ ಖುಷಿಯಾಗಿ ತಗೊಂಡಿದ್ದಾರೆ ಅನ್ನೋ ಭಾವನೆ ಕೂಡ ನಮಗಿದೆ. ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಕುಟುಂಬದವರು, ಅವರ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಒಂದೇ ಮಾತಲ್ಲಿ ಅವರಿಗೆ ಸ್ವಾಗತವನ್ನ, ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಮಾಧ್ಯಮದ ಮಿತ್ರರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಭುವನ್ ಪ್ರಸಾದ್ ಹೆಗಡೆ ಅವರು ನಮ್ಮ ಜೊತೆಗಿದ್ದಾರೆ, ಹಿರಿಯರು. ಅವರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಪ್ರವೀಣ್ ಪೂಜಾರಿ ಅವರು ಯುವ ಉದ್ಯಮಿ, ನಮ್ಮ ದೇವಸ್ಥಾನದ ಎಲ್ಲ ಚಟುವಟಿಕೆ ಕೂಡ ಬಹಳ
ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇರತಂತ ವ್ಯಕ್ತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ನೊಬ್ಬ ಗೌರವಾಧ್ಯಕ್ಷರು ಬೆಲ್ಪತ್ರೆ ಅವರು ಸಚ್ಚಿದಾನಂದ ನಾಯ್ಕ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೀನಿ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ, ಗ್ರಾಮಸ್ಥರಿಗೆ, ಹಿರಿಯರಿಗೆ, ಮಹಿಳೆಯರಿಗೆ, ಮಾತೆಯರಿಗೆ, ಎಲ್ರಿಗೂ ಕೂಡ, ಯುವಕರಿಗೂ ಕೂಡ, ಎಲ್ಲರೂ ಕೂಡ ಮುಂಬರುವ ದಿನಗಳಲ್ಲಿ ಜೀರ್ಣೋದ್ಧಾರ ಕೆಲಸಕ್ಕೆ ತಾವೆಲ್ಲರೂ ಕೂಡ ತೊಡಸ್ಕೊಳ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಭಾವನಾತ್ಮಕ ಸಂಬಂಧದ ಬೆಸುಗೆಯನ್ನ ಭಕ್ತಿಯಿಂದ ಹೃದಯಾಂತರಾಳದೊಂದಿಗೆ ಸ್ವಾಗತಿಸಿರುವಂತಹ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀನಿಧಿ ಹೆಗಡೆಯವರಿಗೂ ಕೂಡ ಸ್ವಾಗತ, ಸುಸ್ವಾಗತ ಅಂತ ಹೇಳ್ಕೊಡ್ತಾ, ಇನ್ನು ಮುಂದೆ ದೀಪ ಪ್ರಜ್ವಲನ ಕಾರ್ಯಕ್ರಮ. ಅದಕ್ಕಿಂತ ಮುಂಚೆ ನಮ್ಮ ಶ್ರೀನಿಧಿ ಹೆಗಡೆಯವರು ಬಂದಂತಹ ಎಲ್ಲ ಅತಿಥಿಗಳಿಗೆ ಶಾಲು, ವೀಲ್ಯ ಮತ್ತು ಪ್ರೀತಿಯ ಸಂಕೇತವಾಗಿರುವಂತಹ ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಂಪ್ರದಾಯದಂತೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಭಕ್ತಾದಿಗಣ್ಯವನ್ನು ಸ್ವಾಗತಿಸಿರುವಂತಹ ಶ್ರೀಯುತ ಶ್ರೀನಿಧಿ ಹೆಗಡೆಯವರಿಗೆ ಶ್ರೀಯುತ ಸೀತಾರಾಮ್ ಭಟ್ಟಿಯವರು ಶಾಲು ಸಮರ್ಪಣೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮನ್ನು ಕತ್ತಳೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯು ದೇವರಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸುವುದಾಗಿದೆ. ಜೀವನದಲ್ಲಿ ಬರುವಂತಹ ಕತ್ತಲೆಯನ್ನ ಹೋಗಲಾಡಿಸಿ ಬೆಳಕಿನ ದಾರಿಯನ್ನ ತೋರಿಸುವುದೇ ದೀಪ. ಭಕ್ತಾದಿ ಬಂಧುಗಳೇ, ಧರ್ಮದ ದಿವಿಗೆ ಹಚ್ಚದೆ ಕರ್ಮದ ನುಡಿಗೆ ಬಲಿಯಾದರೆ ಮರ್ಮದ ಹಿರಿಮೆ ಗರಿಮೆಗಳು ಗೊತ್ತಾವುದಿಲ್ಲಂತೆ. ಹಾಗಿರುವಾಗ ಅಲಕ್ಷ್ಯದ ಹಾದಿಯನ್ನು ಬಿಟ್ಟು ಇಂತಹ ಲಕ್ಷ ಲಕ್ಷ ದೀಪಗಳನ್ನು ಪ್ರಜ್ವಲಿಸುವಂತಹ ಯೋಗ ಭಾಗ್ಯ ನಮ್ಮ ನಿಮ್ಮೆಲ್ಲರದಾಗಲಿ ಅನ್ನುವಂತಹ ಪ್ರಾಂಜಲ ಮನಸ್ಸಿನೊಂದಿಗೆ ನಮಗೆಲ್ಲರಿಗೂ ಹಿರಿಯರಿಗೆ ವೇದಿಕೆಯಲ್ಲಿ ವೀಳ್ಯವನ್ನು ಕೊಟ್ಟಿದ್ದಾರೆ. ಅಂದ್ರೆ ವೀಳ್ಯ ಅಂತ ಹೇಳಿದ್ರೆ ಇದು ಮುಗಿಯುವವರೆಗೆ ನಮ್ಮೊಂದಿಗೆ ಇರಬೇಕು, ದಿವ್ಯತೆಯನ್ನ ಸಾಧಿಸುವವರೆಗೆ ನಮ್ಮೊಂದಿಗೆ ಇರಬೇಕು. ಶ್ರೀಯುತ ಜಯ ಹೆಗಡೆಯವರು ಎಲ್ಲಿರ್ತಾರೆ ಅಲ್ಲಿ ಜಯ ಎನ್ನುವಂಥದ್ದು ಯಾವಾಗಲೂ ಇದೆ ಅಂತೇಳಿ ನಮ್ಮೊಬ್ಬರು ಮಿತ್ರರು ಹೇಳ್ತಾ ಇರುವಂತವರು. ಹಾಗೆ ನಮ್ಮ ಗುರುಮೆ ಸುರೇಶ್ ಶೆಟ್ರು ನಮ್ಮ ಇಲ್ಲಿ ಬರುವಂತಹ ಒಂದು ರಸ್ತೆಯ ಒಂದು ಜವಾಬ್ದಾರಿಯನ್ನ ಶೀಘ್ರವಾಗಿ ವಹಿಸಿಕೊಂಡು ನಮಗೆ ಸಂಪೂರ್ಣ ಚಂದವಾದ ರಸ್ತೆಯನ್ನು ಮಾಡಿಕೊಡಬೇಕು ಅಂತೇಳಿ, ಹಾಗೆ ಶ್ರೀನಿವಾಸ್ ಪೂಜಾರರು ಕೂಡ ನಮ್ಮೊಂದಿಗೆ ಸದಾಕಾಲ ಇರಬೇಕು. ವಿನಯ್ ಕುಮಾರ್ ಸೊರಕೆ ಅವರು ಅವರಂತಹ ಉತ್ಸಾಹಿ ಈ ಪ್ರಾಯದಲ್ಲೂ ಕೂಡ ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೇನೆ. ಬಹಳ ಚೈತನ್ಯ ಭರಿತನಾದಂತಹ ಯುವಕ, ಸುಂದರ ಯುವಕ ಅಂತೇಳಿ ನಾನು ಅವರ ಹತ್ರ ಹೇಳಿದೆ. ಅವರು ಕೂಡ ನಮ್ಮೊಟ್ಟಿಗೆ ಸದಾ ಇರಬೇಕು. ಶ್ರೀಯುತ ಶ್ರೀನಿಧಿ ಹೆಗಡೆ ಅವರು, ಹಾಗೆ ನಮ್ಮೆಲ್ಲ ಬಂದಿರುವಂತಹ ಹಿರಿಯರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಮಾತಿನಿಂದ, ಒಳ್ಳೆಯ ಮನಸ್ಸಿನಿಂದ
ನಮಸ್ಕಾರವನ್ನು ಕೊಡುತ್ತಾ ಪ್ರಸ್ತಾವನೆ ಎನ್ನುವಂಥದ್ದು ಪ್ರಸ್ತಾವನಾ ಪತ್ರದಲ್ಲಿ ಬೇಕಾದಷ್ಟು ಚಂದ ಮಾಡಿ ಬರೆದಿದ್ದಾರೆ. ಒಂದು ಪುರಾತನವಾದಂತಹ ಜಯಗಡವರಿಗೆ ಹೇಳಿದ್ರು, ಎಲ್ಲಾ ಕಡೆ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ, ಇದು ಈ ರೀತಿಯಲ್ಲಿ ಇದೆಯಲ್ಲ, ಇದನ್ನು ನೋಡುವುದು ಕಷ್ಟ ಆಗ್ತದೆ ಅಂತ. ಅಂತ ಪರಿಸ್ಥಿತಿಯಲ್ಲಿರುವಂತಹ ಈ ದೇವಸ್ಥಾನ ಅತ್ಯಂತ ವಾಸ್ತುಬದ್ಧವಾದಂತಹ ಜಾಗದಲ್ಲಿ, ಅತ್ಯಂತ ಪ್ರಾಕೃತಿಕವಾದಂತಹ ರಮಣೀಯವಾದಂತಹ ಜಾಗದಲ್ಲಿ ಅತ್ಯದ್ಭುತವಾಗಿ ಮಹಾಲಿಂಗೇಶ್ವರನು ಇಲ್ಲಿ ಆವಿರ್ಭಾವವಾಗುವಂತಹ ಒಂದು ಘಟ್ಟವನ್ನ ಇವತ್ತು ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡುವುದರ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಆ ಒಂದು ಘೋಷಣೆಯನ್ನ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಹಿರಿಯರು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಹಾನ್ ಗಣ್ಯರು ಹಿರಿಯರು ಇರುವಂತಹ ಈ ಸಭೆಯಲ್ಲಿ ನಮ್ಮ ವಿನಂತಿ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ಭಗವಂತ ಶಕ್ತಿಯನ್ನ ಕೊಡ್ಲಿ, ಬುದ್ಧಿಯನ್ನ ಕೊಡ್ಲಿ ಮತ್ತು ಎಲ್ಲರಿಗೂ ಪ್ರೇರಣೆಯನ್ನ ಕೊಡ್ಲಿ. ನಮ್ಮ ದೇಶ ನಿಂತಿರುವಂತಹದ್ದು ದೇವಸ್ಥಾನಗಳ ಮುಖಾಂತರ, ಗ್ರಾಮ ಇರುವಂತಹದ್ದು ದೇವರಿಂದ. ದೇವರು ಇದು ಸರಿ ಇದ್ದರೆ ಜನ ಸರಿ ಇರ್ತಾರೆ, ಜನ ಸರಿ ಇದ್ದರೆ ದೇವರು ಸರಿ ಇರ್ತಾರೆ. ಹೀಗೆ ಈ ರೀತಿಯಾದಂತಹ ಒಂದು ವಿಶಿಷ್ಟವಾದಂತಹ ಕಲ್ಪನೆಯಿಂದ ನಮ್ಮೆಲ್ಲ ಗ್ರಾಮಸ್ಥರು ಇಲ್ಲಿ ಸೇರಿಕೊಂಡು ಪ್ರತಿ ದಿವಸವೂ ಕೂಡ, ಪ್ರತಿಯೊಂದು ವಾರವೂ ಕೂಡ ಭಜನೆ ಇತ್ಯಾದಿಗಳನ್ನ ಮಾಡಿ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಎನ್ನುವಂತ ಅಂತಃಕರಣ ಪೂರ್ವಕವಾದಂತಹ ಸಂಕಲ್ಪದೊಂದಿಗೆ ತೊಡಗಿದ್ದಾರೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಎನ್ನುವುದಾಗಿ ಹಾರೈಸಿಕೊಂಡು ನನ್ನ ಚಿಕ್ಕ ಮಾತನ್ನ ಮುಗಿಸ್ತಾ ಇದ್ದೇನೆ. ಚಿಕ್ಕದಾಗಿ ಮತ್ತು ಚೊಕ್ಕದಾಗಿ ಪ್ರಸ್ತಾವನೆಯನ್ನು ಮಾಡಿರುವಂತಹ ಶ್ರೀಯುತ ಸಚ್ಚಿದಾನಂದ ನಾಯಕ್ ಬೆಲ್ಪತಿ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಇದೀಗ ವಿಜ್ಞಾಪನಾ ಪತ್ರ ಬಿಡುಗಡೆ ವೇದಿಕೆಯಲ್ಲಿರುವಂತಹ ಅತಿಥಿ ಭಕ್ತಾದಿ ಗಣ್ಯರೆಲ್ಲರೂ ಕೂಡ ವಿದ್ಯುಕ್ತವಾಗಿ ವಿಜ್ಞಾಪನಾ ಪತ್ರವನ್ನ ಬಿಡುಗಡೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ತಾವೆಲ್ಲರೂ ಕೂಡ ಕುಳಿತಲ್ಲಿಂದ ಎದ್ದು ನಿಂತು ಭಗವಂತನಿಗೆ ಕರಗಳ ಮುಗಿದು ಶಿರಬಾಗಿ ಇವತ್ತಿಂದ ಈ ಆರಂಭವಾದಂತಹ ಎಲ್ಲ ಸತ್ಕರ್ಮಗಳು ಕೂಡ ಸಾಂಗವಾಗಿ ಯಾವುದೇ ಒಂದು ವಿಘ್ನವಿಲ್ಲದೆ ದೇವರಿಗೆ ಸಮರ್ಪಣೆಯಾಗುವ ಅಲ್ಲಿ ಲಿಂಗ ಸ್ವರೂಪಿಯಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ದಿವ್ಯ ಮತ್ತು ಭವ್ಯ ಆಲಯವನ್ನು ತನು ಮನ ಧನ ದಾನದ ವಾಗ್ದಾನ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕ ಶ್ರದ್ಧಾ ಭಕ್ತಿಯೊಂದಿಗೆ ನಮ್ಮಿಂದ ಸಮರ್ಪಿಸಿಕೊಳ್ಳಿ ದೇವರು ಅಂತ ಹೇಳುವಂತಹ ಭಾವನೆಯೊಂದಿಗೆ ಭಗವಂತನಲ್ಲಿ ಪ್ರಾರ್ಥಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾತುಗಳನ್ನಾಡಲಿಕ್ಕಿದ್ದಾರೆ. ಹಿರೇಬೆಟ್ಟಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಜೀರ್ಣೋದ್ಧಾರ ಪೂರ್ವಭಾವಿ ಸಭೆಯ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದು ನಮಗೆಲ್ಲರಿಗೂ ಆಶೀರ್ವಾದ ವಚನ ಮಾಡಲಿಕ್ಕಿರುವಂತ ಹಿರಿಯರಾದ ಎಚ್.ಎಸ್. ಬಲ್ಲಾಳ್ರೆ, ಜನೋದರಣೆಯ ಶಾಸಕರಾಗಿರುವಂತಹ ಗುರುಮೆ ಸುರೇಶ್ ಶೆಟ್ರೆ, ಹಿಂದಿನ ಸಚಿವರು ಹಿಂದಿನ ಸಂಸದರು ಆಗಿರುವಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸುರ್ಕಿ ಅವರೇ, ಹಿರಿಯರಾದ ಜಯರಾಜ್ ಹೆಗಡೆ ಅವರೇ, ವೇದಿಕೆಯಲ್ಲಿರುವಂತಹ ಸೀತಾರಾಮ್ ಭಟ್ರೆ, ಶ್ರೀನಿಧಿ ಹೆಗಡೆ ಅವರೇ, ಎಲ್ಲ ಗಣ್ಯರೇ, ಬಂಧುಗಳೇ ಮತ್ತು ಸ್ನೇಹಿತರೆ, ಹಿರೇಬೆಟ್ಟು ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನನಗೆ ಶ್ರೀನಿಧಿ ಹೆಗಡೆ ಅವರು ಯಾವಾಗಲೂ ಕೊಡ್ತಾ ಇದ್ರು. ಒಂದು ದೇವಸ್ಥಾನ ಬಹುಶಃ ನಾವೆಲ್ಲ ಮೇಲ್ನೋಟಕ್ಕೆ ನೋಡಿದಾಗೆ 100 ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ. ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಇಡೀ ಊರವರು ಒಟ್ಟಾಗಿ ಎಲ್ಲ ಪಾರ್ಟಿಯವ್ರನ್ನ, ಪಕ್ಷದವ್ರನ್ನ, ಜನಪ್ರತಿನಿಧಿಗಳನ್ನ, ಗಣ್ಯರನ್ನ, ಹಿರಿಯರನ್ನ ಕರೆಸಿ ಇದಕ್ಕೆ ಒಂದು ಮುಹೂರ್ತ ಮಾಡಿರುವುದೇ ಒಂದು ಈ ಊರವರ ಭಕ್ತಾದಿಗಳ ಸಾಧನೆ ಅಂತ ನಾನು ಅಂದುಕೊಂಡು, ಯಾರ್ಯಾರು ಶ್ರಮ ಪಟ್ಟಿದ್ದೀರಿ ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ನಾನು ಧಾರ್ಮಿಕ ದತ್ತಿ ಮಂತ್ರಿಯಾಗಿದ್ದಾಗ ಒಬ್ಬರು ಭಟ್ರು ಬಂದರು. ಹಳೆ ಕೊಡೆ ಅಂದ್ರೆ ಅದು ಜಲ್ ಕೊಡೆ ಅಂತಾರೆ, ಈಗ ಆ ಕೊಡೆ ಇಲ್ಲ. ಕೊಡೆ ಇಟ್ಕೊಂಡು ಒಂದು ಸಣ್ಣ ಚೀಲ ಇಟ್ಕೊಂಡು ವಿಧಾನಸೌಧಕ್ಕೆ ಬಂದಿದ್ರು. ನಾನು ಹೇಳಿದೆ, ಅವ್ರು ನೋಡಿದ್ರೆ ಇವ್ರು ದೇವಸ್ಥಾನ ಕಟ್ತಾರ ಅಂತ ಅನ್ಸಿತ್ತು ನಂಗೆ. ಒಬ್ಬರೇ ಬಂದಿದ್ದಾರೆ. ನನಗೆ ಒಂದು 10 ಲಕ್ಷ ರೂಪಾಯಿ ದೇವಸ್ಥಾನ ಕೊಡಬೇಕು ನನ್ನ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ನಾನು ಹೇಳಿದೆ, ಎಲ್ಲ ಖಾತೆ ಇಲ್ಲ, ಇಲಾಖೆಯಲ್ಲೆಲ್ಲ ಹಣ ಕಡಿಮೆ ಇದೆ, 1-2 ಲಕ್ಷ ಕೊಡ್ಬೋದು ಏನೋ, ನೀವು ಹಿರಿಯರಿದ್ದೀರಲ್ಲ ಅಂತ ಹೇಳಿದೆ. ಅವರ ಜೇಬಿಂದ ಒಂದು ಚೀಟಿ ತೆಗೆದುಕೊಟ್ರು ನನಗೆ. ಅದು ಡಾಕ್ಟರ್ ಆಚಾರ್ಯ ಶಿಫಾರಸು ಮಾಡಿದಂತ ಪತ್ರ. ಆಚಾರ ಆಗ ಇರಲಿಲ್ಲ. ವಿ.ಎಸ್. ಆಚಾರ್ಯ ಶಿಫಾರಸು ಮಾಡಿದ ಪತ್ರಕ್ಕೆ ಏನು ಕೊಡದೆ ತಪ್ಪಾಗ್ತದೆ ಅಂತ ಹೇಳಿ ನಾನು ಸ್ವಲ್ಪ ಅಧಿಕಾರಿಗಳನ್ನೆಲ್ಲ ಕರೆದು ಒಂದು 10 ಲಕ್ಷ ರೂಪಾಯಿ ಅವ್ರಿಗೆ ಮಂಜೂರು ಮಾಡಿದೆ. ಮತ್ತೊಂದು ದಿವಸ ಬಂದ್ರು ಅವರು. ಆ 10 ಲಕ್ಷ ರೂಪಾಯಿ ಅವರಿಗೆ ಆದೇಶ ಮಾಡುವಾಗ ಅವ್ರು ಖರ್ಚು ಮಾಡ್ತಾರೆ ಅಂತ ಅನಿಸಿಲ್ಲ ನಂಗೆ ಅವ್ರು ನೋಡಿದ್ರೆ. ಮತ್ತೊಂದು ದಿವಸ ಬಂದ್ರು, ನಮ್ಮ ದೇವಸ್ಥಾನ ನೋಡಿ ಹೋಗ್ಬೋದಾ ಅಂತ ಹೇಳಿ. ಅದೇ ಊರಲ್ಲಿ ಹೋಗ್ತಾ ಇದ್ದೆ ನಾನು, ಆ ದೇವಸ್ಥಾನಕ್ಕೆ ಹೋದೆ. ಸುಮಾರು 1.5-2 ಕೋಟಿ ರೂಪಾಯಿ ಹಾಕಿ ಶಿಲಾಮಯವಾದಂತಹ ಈಶ್ವರ ದೇವಸ್ಥಾನವನ್ನು ಕಟ್ಟಿದ್ದಾರೆ.
ನಾನು ಭಟ್ರ ಕಾಲಿಗೆ ಉದಂಡ ನಮಸ್ಕಾರ ಮಾಡಿ, ಅಲ್ಲ ನಾವು ಕೊಟ್ಟದ 10 ಲಕ್ಷ ನಿಮಗೆ, ಅದ್ರಲ್ಲಿ 8 ಲಕ್ಷ ಮಾತ್ರ ಸಿಕ್ಕಿದೆ, ಇನ್ನೂ 2 ಲಕ್ಷ ಸಿಗ್ಬೇಕು. ನಿಮ್ಮನ್ನ ನೋಡಿದ್ರೆ 1 ಪೈಸೆ ಇದ್ದಾಗ ನಂಗೆ ತೋರುದಿಲ್ಲ. ಈ ದೇವಸ್ಥಾನ ಯಾಕೆ ಕಟ್ರಿ ಅಂತ ಹೇಳಿ ಸ್ವಲ್ಪ ಹೇಳಿ ನಂಗೆ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನನ್ನ ಊರಿಂದ ಮುಂಬೈಯಲ್ಲಿ ಹೋಟೆಲ್ ಇಟ್ಟವರಿದ್ದಾರೆ, ಬೆಂಗಳೂರಲ್ಲಿ ಬಹಳ ದೊಡ್ಡ ಉದ್ಯೋಗ ಮಾಡ್ಕೊಂಡಿದ್ದವರಿದ್ದಾರೆ, ಫಾರಿನ್ ಅವರು ಇದ್ದಾರೆ. ನಾನೊಂದು ಪಟ್ಟಿ ಮಾಡಿ ಒಬ್ಬನೇ ನನ್ನ ಜೊತೆ ಒಬ್ಬ ಹುಡುಗನ ಕರ್ಕೊಂಡು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಇನ್ನೂ ಈ ದೇವಸ್ಥಾನಕ್ಕೆ ಬೇಕಾಗುವಷ್ಟು ಹಣ ಕೊಡುವಂತ ಜನ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅಷ್ಟೊಂದು ಪ್ರಮಾಣದಲ್ಲಿ ದೇವಸ್ಥಾನ ಅದ್ಭುತವಾಗಿ ಸಾರ್ವಜನಿಕರ, ಭಕ್ತವರ ಮತ್ತು ಊರ ಹಿರಿಯರ ನೆರವಿಂದ ಆಗಿದೆ ಅಂತ ಹೇಳಿದಾಗ ನನಗೊಂದು ಹೊಸ ಕಲ್ಪನೆ ಬರ್ಲಿಕ್ಕೆ ಅವಕಾಶಗಳಾಯಿತು. ಯಾಕಂದ್ರೆ ನಾವು 100 ಜನ ಸೇರಿ ಕೂಡ ಒಂದೊಂದ್ಸಾರಿ ಒಂದು ದೇವಸ್ಥಾನವನ್ನು ಪೂರ್ಣ ಮಾಡಲಿಕ್ಕೆ ಕಷ್ಟಪಡ್ತೇವೆ. ಒಬ್ಬರು ಇಬ್ಬರು ಕೂಡ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ, ದೈವ ಭಕ್ತಿಯಿಂದ ಹೊರಟಂತ ಭಕ್ತಾದಿಗಳು ಇಡೀ ದೇವಸ್ಥಾನವನ್ನು ಕಟ್ಟುವುದನ್ನು ನೋಡಿ ನನಗೆ ಖುಷಿಯಾಗಿತ್ತು. ಅದೇ ರೀತಿ ಈ ಮಲಂಗೇಶ್ವರ ದೇವಸ್ಥಾನ ಕೂಡ ಒಂದು ಇತಿಹಾಸ ಇದೆ, ಅದರದ್ದೇ ಆದಂತಹ ಪರಂಪರೆಗಳಿದೆ. ಈ ದೇವಸ್ಥಾನದ ಮೂಲಕ ಸಮಾಜ ಕಟ್ಟುವಂತಹ ಕೆಲಸಗಳಾಗಲಿ, ದೇವಸ್ಥಾನ ಕಟ್ಟದಂತ ವಿಚಾರದಲ್ಲಿ ಹಣ ಕಡಿಮೆಯಾಗಿ ದೇವಸ್ಥಾನ ನಿಂತದ್ದು ನಾನು ಇಲ್ಲಿವರೆಗೆ ನೋಡಿಲ್ಲ. ಅಲ್ಲ ನಮ್ಮ ಮುಂದೆ ಇರುವಂತಹದ್ದು ಕೋರ್ಟಿಗೆ ಹೋದವರು, ಕೇಸ್ ಹಾಕುವವರು, ಇವ್ರದ್ದೆಲ್ಲ ಮಧ್ಯೆ ಕೆಲವು ದೇವಸ್ಥಾನ ನಿಂತಿರಬಹುದು ಬಿಟ್ರೆ ಹಣ ಕಡಿಮೆಯಾಗಿ ದೇವಸ್ಥಾನ ನಿಂತಿದೆ ಅಂತ ಇರುವ ಒಂದೇ ಒಂದು ಘಟನೆಗಳು ನಾನು ನೋಡಿಲ್ಲ. ಹಾಗಾಗಿ ಎಲ್ಲ ಹಿರಿಯರಿದ್ದೀರಿ, ನೀವೆಲ್ಲರೂ ಒಟ್ಟಾಗಿ ಈ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಮತ್ತು ಈ ಪುತ್ತೂರಿನ ಮಲಂಗೇಶ್ವರ ದೇವಸ್ಥಾನ, ಸ್ವರ್ಗ ಸಾಹೇಬರೂರು, ಆ ಮಲಂಗೇಶ್ವರ ದೇವಸ್ಥಾನಕ್ಕೆ ಒಂದು ಮೆರವಣಿಗೆ ಹೋಗ್ತಾ ಇತ್ತು. ಎಲ್ಲ ಒಂದೊಂದು ಕಲ್ಲು ಹೊತ್ಕೊಂಡು ಹೋಗ್ತಾ ಇದ್ರು. ಕಲ್ಲು ಯಾಕೆ ಹೊತ್ಕೊಂಡು ಹೋಗ್ತೀರಿ ನೀವು, ಶಿಲೆ ಕಲ್ಲು ಹೊತ್ಕೊಂಡು ಹೋಗ್ತೀರಿ ಅಂತೇಳಿ ಅವ್ರು ಹೇಳ್ತಾರೆ. ಇನ್ನು ಇದು ಜೀರ್ಣೋದ್ಧಾರ ಆಗ್ಬೇಕಾದ್ರೆ 1000 ವರ್ಷ ಆಗಬಹುದು. ಆದ್ರೆ ನಮ್ಮ ಮನಸ್ಸೊಳಗೆ ಈ ಮಲಂಗೇಶ್ವರ ದೇವಸ್ಥಾನಕ್ಕೆ ನನ್ನ ಕುಟುಂಬದಿಂದ ಒಂದು ಶಿಲೆ ಅದರ ಪಂಚಾಂಗ ಬಿದ್ದಿದೆ ಅಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಿ ಒಂದು ಒಳ್ಳೆ ಸುಂದರವಾದ ನೆನಪದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಪೂಜೆ ಮಾಡಿ ಒಂದೊಂದು ಕಲ್ಲಿನ ದೇವಸ್ಥಾನ ಕೊಡ್ತಾ ಇದ್ದೇವೆ. ಇದ್ದವ್ರು 5 ಲಕ್ಷ ಕೊಟ್ಟಿದ್ದೇವೆ, ಇಲ್ಲದೆ ಇದ್ದವ್ರು 50 ರೂಪಾಯಿ ಕೊಟ್ಟಿದ್ದೇವೆ. ಎಲ್ಲರೂ ಒಟ್ಟಾಗಿ ದೇವಸ್ಥಾನ ಕಟ್ತೇವೆ ಅಂತ ಹೇಳುವಾಗ ಅದರಲ್ಲಿರುವಂತಹ ಆಳ ಮತ್ತು ಅದರಲ್ಲಿರುವಂತಹ ಆಸಕ್ತಿ ಮತ್ತು ಶ್ರದ್ಧೆಯ ಕಲ್ಪನೆಗಳು ನಮ್ಮಲ್ಲಿ ಅವಿಭರಿಸಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಈ ದೇವಸ್ಥಾನದಲ್ಲಿ ಇದ್ದವರು ಜಾಸ್ತಿ ಕೊಡಬಹುದು, ಇಲ್ಲದಿದ್ದವರು ಕಡಿಮೆ ಕೊಡಬಹುದು. ಅದು ಎಲ್ಲರ ಸರ್ವರ, ಎಲ್ಲ ಸಮುದಾಯದ, ಇಡೀ ಧರ್ಮದ ಒಂದು ದೇವಸ್ಥಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸಂಸದನಾಗಿ ನಾನು ನನ್ನ ಮಿತಿಯೊಳಗೆ ಇದಕ್ಕೆ ಏನೇನು ಸಹಾಯ ಮಾಡಬಹುದು ಅಂತ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಸಹಕಾರವನ್ನು ಕೊಡೋಣ. ಈ ದೇವಸ್ಥಾನ ಅತ್ಯಂತ ಯಶಸ್ವಿ ಆಗಲಿ. ಎಲ್ಲ ಹಿರಿಯರಿದ್ದಾಗ ಎದ್ದು ಮಧ್ಯದಲ್ಲಿ ಹೋಗಬಾರದು ಅನ್ನೋದು ಒಂದು ನಿಯಮ ಇದೆ. ಆದ್ರೆ ಬಾಹುಬಲಿ ಉತ್ಸವಕ್ಕೆ 11 ಗಂಟೆ ಬರಬೇಕಾಗಿದೆ, ಕಾರ್ಯಕ್ರಮಕ್ಕೆ ಹೋಗಬೇಕು. ನನಗೆ ಅನುಮತಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ, ಧನ್ಯವಾದ. ಭಗವತ್ ಭಕ್ತರಾಗಿ ಅರ್ಥಪೂರ್ಣವಾದಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ತಾವು ವ್ಯಕ್ತಪಡಿಸಿದ್ದೀರಿ. ಅನ್ಯ ಕಾರ್ಯಕ್ರಮಗಳ ನಿಮಿತ್ತ ತಾವು ತೆರಳಿಕೊಂಡು ಗೌರವಪೂರ್ವಕವಾಗಿ ತಮ್ಮನ್ನು ಬೀಳ್ಕೊಳ್ತಾ ಇದ್ದೇವೆ. ಅದೇ ಸಂದರ್ಭದಲ್ಲಿ ತಾವು ಗೌರವಾಧ್ಯಕ್ಷರಾಗಿದ್ದೀರಿ. ನಮ್ಮ ದೇವಸ್ಥಾನಕ್ಕೂ ಕೂಡ ತಮ್ಮ ಸಹಕಾರ ಇದೆ ಅಂತ ಹೇಳಿ ಭಾವಿಸ್ತಾ, ಎಲ್ಲಿಯೂ ಕೂಡ ದೇವಸ್ಥಾನಕ್ಕೆ ಹಣ ಕಡಿಮೆ ಆಗಲಿಲ್ಲ ಅನ್ನುವಂಥ ವಿಚಾರ, ಆ ಮಾತು ಸತ್ಯವಾಗಿ ಅಕ್ಷಯ ತದಿಗೆ ತಮಗೆಲ್ಲರಿಗೂ ಶುಭಾಶಯದೊಂದಿಗೆ ಆ ಮಾತು ಕೂಡ ಅಕ್ಷಯವಾಗಲಿ ಅಂತ ಹೇಳಿ ಶುಭವನ್ನು ಹಾರೈಸುತ್ತಾ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ಶಿಕ್ಷಣ ಕಾಶಿ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅನ್ನುವಂತಹ ಪ್ರತಿಷ್ಠಿತ ಸಂಸ್ಥೆಯ ಡಾಕ್ಟರ್ ಎಚ್.ಎಸ್. ವಲ್ಲಾಲ್ ಇವರಿಂದ ಇದೀಗ ನಮಗೆ ಮಾರ್ಗದರ್ಶನದ ಮಾತುಗಳು. ನಮ್ಮ ಕಾಪು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀಮಾನ್ ಗುರ್ಮೆ ಸುರೇಶ್ ಶೆಟ್ರೆ ಮತ್ತು ಅದೇ ರೀತಿ ನಮ್ಮ ಮಾಜಿ ಮಂತ್ರಿಗಳು ಆಗಿರತಕ್ಕಂಥ ಶ್ರೀಮಾನ್ ವಿನಯ ಕುಮಾರ್ ಸೊರಕೆ ಅವರೇ ಮತ್ತು ಜಯರಾಜ್ ಹೆಗಡೆ ಅವರಿಗೆ ನನಗೆ ಬಹಳ ಆಪ್ತರು, ಹಿರಿಯರು, ನನ್ನನ್ನು ಬರಬೇಕಂತ ಈ ಕಾರ್ಯಕ್ರಮಕ್ಕೆ ಅವರೇ ಖುದ್ದಾಗಿ ಒಂದು ಆಮಂತ್ರಿಸಿದ್ರು. ಸೀತಾರಾಮ್ ನಾಯ್ಕರೇ ಮತ್ತು ಶ್ರೀನಿಧಿ ಹೆಗಡೆ ಅವರೇ, ಅದೇ ರೀತಿ ನಮ್ಮ ಬೆಳ್ಪತ್ರೆ ಸಚ್ಚಿದಾನಂದ ನಾಯ್ಕರು, ಎಲ್ಲಿ ಹೋದ್ರು ಅವರು, ಬಂದರು ಈಗ ಅವರೇ, ಮತ್ತು ನನಗೆ ಬಹಳ ಆಪ್ತರೋದು ಶಿವಪ್ರಸಾದ್ ಹೆಗಡೆ ಅವರು. ಇಂತಲ್ಲ ಮಾರ ತೂವಾಡು ಬೇತಗಳು ನಿನ್ನ ಊರಿಗೆ ಬೈದಾನೆ, ಯಾಕಂದ್ರೆ ಅವರು ಬಂದು ನನ್ನನ್ನು ಆಮಂತ್ರಿಸಿದಂತ ನಾನು ಎಣಿಸಿಕೊಂಡಿದ್ದೆ, ಬರಲಿಲ್ಲ. ಆದ್ರೂ ಅವರ ಊರು ಹಾಗಾಗಿ ಬರಲೇಬೇಕಾಯ್ತು. ಮತ್ತು ಅದೇ ರೀತಿ ನಮ್ಮ ಕೃಷ್ಣ ಪ್ರಸಾದ್ ಶೆಟ್ಟರು ಇದ್ರು, ಅವರ ಧರ್ಮಪತ್ನಿ ನಮ್ಮ ಜೊತೆ ಅಸೋಸಿಯೇಟ್ ಡೀನ್ ಆಗಿ ಕೆಎಂಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಈ ಬಡಗಬೆಟ್ಟು ಮಹಾಲಿಂಗೇಶ್ವರ ದೇವಸ್ಥಾನ ನನಗೆ ಇದು ಬಹಳ ಹತ್ರ. ಯಾಕಂತ ಹೇಳಿದ್ರೆ ನಾನು ಆತ್ರಾಡಿಲಿ ಅವರ ತಿಮ್ಮಪ್ಪ ಹೆಗಡೆ ಅಂತ ನನ್ನ ದೊಡ್ಡಪ್ಪ ಇದ್ರು, ನನ್ನ ತಾಯಿಯ ಅಕ್ಕನ ಗಂಡ, ಡಾಕ್ಟರ್ BM ಹೆಗಡೆಯಲ್ಲಿ ನೀವೆಲ್ಲ ಕೇಳಿರ್ಬೋದು, ಅವರ ಮಾವ. ಅವರಿಗೆ ಆತ್ರಾಡಿಯಲ್ಲಿ ಮನೆ ಇತ್ತು. ಈಗ ಅಲ್ಲಿ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಈಗ ಗುರ್ತೇ ಆಗುದಿಲ್ಲ. ನಾವು ಯಾವಾಗಲೂ, ನಾನು ಉಡುಪಿಯಲ್ಲಿ ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ಓದ್ತಿದ್ದೆ, ಅಲ್ಲಿ ಯಾವಾಗಲೂ ರಜೆಯ ಟೈಮಲ್ಲಿ ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಸುಮಾರು ವಾರಕಟ್ಲೆ ನಾವು
ಕಳೀತಾ ಇತ್ತು. ಆ ನೆನಪನ್ನು ನಾನು ಯಾವಾಗಲೂ ಮರೀಲಿಕ್ಕಿಲ್ಲ. ಅವರು ಬಹಳ ಒಳ್ಳೆಯವರಾಗಿದ್ದರು. ತಿಮ್ಮಪ್ಪ ಹೆಗಡೆ ಅಂತ, ಹಿರೇಬೆಟ್ಟು ತಿಮ್ಮಪ್ಪ ಹೆಗಡೆ. ಅವರ ಇಬ್ಬರು ಮೊಮ್ಮಕ್ಕಳು ಇದ್ದಾರೆ ಅಂತಲೇ ತೂವಾಡು ಬೇತಗಳು ನಿಗ್ಲು ಗೊತ್ತವಳು ಅವರಿದ್ದಾರೆ. ನನ್ನ ಅಣ್ಣನ ಮಕ್ಕಳು, ಅದರಲ್ಲಿ ಒಬ್ಬ ನಮ್ಮ ಮಣಿಪಾಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಎಲ್ಲ ಹೇಳಿದ್ರು HS ಬಲ್ಲಾಳರು ಬಂದರೆ ಇಲ್ಲಿ ಅವರು ಬಹಳಷ್ಟು ಜನ ಮಣಿಪಾಲ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಿಮ್ಮಿಂದಲೇ ಮಣಿಪಾಲ ಸಂಸ್ಥೆ ಇಷ್ಟು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ನಿಮ್ಮ ಕೊಡುಗೆ ಬಹಳ ಮಹತ್ವದ್ದು. ಈ ದೇವಸ್ಥಾನದ್ದು ಇಂತಹ ಒಂದು ಒಳ್ಳೆಯ ಕೆಲಸ ನಮ್ಮ ಈ ಮಹಾಲಿಂಗೇಶ್ವರ ಬಡಗಭಟ್ಟ ದೇವಸ್ಥಾನದ ಜೀರ್ಣೋದ್ಧಾರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಹಿರೇಬೆಟ್ಟು ಈ ಭುವನ ಪ್ರಸಾದ ಹೆಗಡರು ನಾನು ಬರುವಾಗ ಹೇಳ್ತಿದ್ರು, ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳು ನಮ್ಮ ಎಲ್ಲಾ ದೇವಸ್ಥಾನಗಳ ಜೀರ್ಣೋದ್ಧಾರ, ಬ್ರಹ್ಮ ಕಲಶ ಅದೇ ರೀತಿ ನಾಗಮಂಡಲ, ನಿನ್ನೆ ನಾಗಮಂಡಲ ಕೂಡ ಹೋಗಿದ್ದೆ ನಾನು. ಇದು ಬರ್ತದೆ. ಇದರಿಂದ ನಮ್ಮ ಜನರಿಗೆ ಬಹಳ ದೇವರ ನೆನಪು ಬರ್ತದೆ. ಯಾಕಂತ ಹೇಳಿದ್ರೆ ನಿನ್ನೆ ಹೇಳಿದ್ದೆ ನಾನು ನಿನ್ನೆ ಬಂದಂಜೆ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಬ್ರಹ್ಮ ಕಲಶಕ್ಕೆ ಜೀರ್ಣೋದ್ಧಾರಕ್ಕೆ ಹೋಗಿದ್ದೆ. ಅಲ್ಲಿ ಹೇಳಿದ ನಾನು ಏನಂತ ಹೇಳಿದ್ರೆ, ಬೇರೆ ಎಲ್ಲ ಸಮಾಜದವರು, ಕ್ರಿಶ್ಚಿಯನ್ ಸಮುದಾಯದವರು ಪ್ರತಿ ಆದಿತ್ಯವಾರ ಚರ್ಚಿಗೆ ಹೋಗ್ತಾರೆ. ನಮ್ಮ ಮುಸ್ಲಿಂ ಬಾಂಧವರು ಪ್ರತಿ ಶುಕ್ರವಾರ ಮಸೀದಿಗೆ ಹೋಗ್ತಾರೆ ಇಲ್ವಾ ನಮಾಜ್ ಮಾಡ್ಲಿಕ್ಕೆ. ಆದರೆ ನಮ್ಮ ಹಿಂದೂ ಧರ್ಮದವರು ಬಹಳ ವಿರಳ. ಅದರಲ್ಲಿ ಸಹ ಗಂಡಸರು ಹೋಗೋದು ಬಹಳ ಕಡಿಮೆ, ಹೆಂಗಸರು ಬಹಳ ಭಕ್ತಾದಿಗಳು ಹೋಗ್ತಾರೆ. ಯಾವ್ದಾದ್ರು ಸಂಬಂಧ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇರಲಿ, ದೀಪಾವಳಿ ಇಲ್ಲ, ನವರಾತ್ರಿ ಇರಲಿ, ಶಿವರಾತ್ರಿ ಇರಲಿ, ಇದು ಬಿಟ್ರೆ ಬೇರೆ ಹೋಗೋದು ಬಹಳ ಕಡಿಮೆ. ಅದು ಬಹಳ ಅಗತ್ಯ ಅಂತ ನಾನು ಭಾವಿಸ್ತೇನೆ, ದೇವಸ್ಥಾನಕ್ಕೆ ಹೋಗುವುದು. ಅದು ಸಹ ಈ ಗ್ರಾಮೀಣ ಪ್ರದೇಶದಲ್ಲಿ ದೇವಸ್ಥಾನ, ಇವಾಗ ತಾನೇ ಶ್ರೀನಿಧಿ ಹೆಗಡೆ ಅವರು ಹೇಳಿದ್ರು, ಎಲ್ಲರನ್ನು ಒಟ್ಟು ಮಾಡುವ ಒಂದು ಜಾಗ. ಇಲ್ಲಿಗೆ ಬಂದು ಜನರೆಲ್ಲ ಒಟ್ಟು ಸೇರಿ ಸಮಾಲೋಚನೆ ಮಾಡಿ ಈ ನಮ್ಮ ಹಳ್ಳಿಯನ್ನು ಹೇಗೆ ಉದ್ಧಾರ ಮಾಡಬಹುದೆಂಬ ಒಂದು ವಿಷಯದಲ್ಲಿ ಅವರು ಇದರ ವಿಷಯ ಸಮಾಲೋಚನೆ ಮಾಡುವ ಒಂದು ಜಾಗ. ಹಾಗಾಗಿ ಇದರ ಜೀರ್ಣೋದ್ಧಾರ ಬಹಳ ಅಗತ್ಯ ಉಂಟು. ಈಗ ಅಷ್ಟು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ. ಬಹಳಷ್ಟು ದೇವಸ್ಥಾನಗಳು ಈಗ ಜೀರ್ಣೋದ್ಧಾರ ಆಗ್ತಾ ಉಂಟು. ಅದರ ಒಂದು ನಕ್ಷೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಇವತ್ತು ಇಲ್ಲಿ, ಬಹಳ ಒಳ್ಳೆ ನಕ್ಷೆ. ಈ ರೀತಿ ಖಂಡಿತ ಸದ್ಯದಲ್ಲಿ ಈ ದೇವಸ್ಥಾನ ನಿಮ್ಮೆಲ್ಲರ ಸಹಕಾರದಿಂದ ಮತ್ತು ಆಗ್ತದೆಂಬ ಒಂದು ನನಗೆ ಖಂಡಿತ ಭರವಸೆ ಉಂಟು. ಅದೇ ನಮ್ಮ ಜನಪ್ರಿಯ ಶಾಸಕರು ಇದ್ದಾರೆ, ಗೌರ್ಮೆ ಸುರೇಶ್ ಶೆಟ್ಟರು, ಖಂಡಿತ ಅವರು ಮನಸ್ಸು ಮಾಡ್ತಾರೆ. ಮತ್ತೆ ಅದೇ ರೀತಿ ವಿನಾಯಕ್ ಕುಮಾರ್ ಸೊರಕೆ ಅವರು ಕೂಡ, ಅವರು ನಮ್ಮ ಮಾನ್ಯ ಮಂತ್ರಿಗಳಾಗಿದ್ರು ಮುಂಚೆ, ಮತ್ತು ಕಾಪು ಕ್ಷೇತ್ರದವರೇ ಅವರು ಕೂಡ. ಇವರೆಲ್ಲ ಒಟ್ಟಾಗಿ ನಮ್ಮ ಜಯರಾಜ ಹೆಗಡೆ ಅವರು, ಶ್ರೀನಿಧಿ ಹೆಗಡೆ ಅವರೆಲ್ಲ ಒಟ್ಟಾಗಿ, ನಿಮ್ಮ ಗ್ರಾಮ ಎಲ್ಲ ಸದಸ್ಯರು ಒಟ್ಟಾಗಿ, ಇದರಿಂದ ನಿಮ್ಮೆಲ್ಲರ ತನು ಮನ ಧನ ಸಹಾಯ ಮಾಡಿ ಇದರ ಜೀರ್ಣೋದ್ಧಾರ ಖಂಡಿತ ಮಾಡಬೇಕು. ಅದು ಮಾಡ್ತೀರೆಂಬ ಭರವಸೆ ಕೂಡ ನನಗೆ ಉಂಟು. ಇವಾಗ ತಾನು ನಮ್ಮ ಸಂಸದರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು, ಅವರಿಂದ ಏನೆಲ್ಲ ಸಹಾಯ ಆಗಬೇಕು ಅದು ಖಂಡಿತ ಮಾಡ್ತಾರೆ. ಅದನ್ನೆಲ್ಲ ತಾವು ಸದುಪಯೋಗ ಮಾಡಿಸಬೇಕು. ಇಂತಹ ಒಂದು ಒಳ್ಳೆಯ ಕಾರ್ಯದಲ್ಲಿ ನಾವು ಎಲ್ಲ ನಿಮ್ಮೊಟ್ಟಿಗೆ ಭಾಗಿಯಾಗಿ ಇದನ್ನು ನಾವು ನೆರವೇರಿಸಬೇಕು ಅಂತ ನಂದು ನಿಮ್ಮೆಲ್ಲರ ಮೇಲೆ ನಾನೊಂದು ವಿನಂಬನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಈ ಹಿರೇಬೆಟ್ಟು ಗ್ರಾಮದಲ್ಲಿ ಈ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತಾವು ಬರಬೇಕು ಅಂತ ಹೇಳಿ ಜಯರಾಜ ಹೆಗಡೆಯವರು ಮತ್ತು ಅವರ ಸಹಪಾಠಿಗಳು ಶ್ರೀನಿಧಿ ಹೆಗಡೆಯವರು ಹೇಳಿದಾಗ ನಾನು ಹೇಳಿದೆ, ಯಾನೆಲ್ಲ ಆತಡಿದೇನೆ ಯಾನು ಉಡುಪಿಡಿತ್ತದು ಆತಡಿ ಬಸ್ಸೆಲ್ಲ ಮತ್ತೆ ಬರಂದಿತ್ತೆ ಅಂಚಾದ ಖಂಡಿತ ಈ ದೇವಸ್ಥಾನದ ನಾನು ಇದಮಡ ಬೈದಿದ್ದು ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್, ಮೊದಲೇ ಬರುವುದು. ಇದನ್ನು ನೋಡಿ ಅಷ್ಟು ಒಳ್ಳೆಯ ರೀತಿಯ ಸ್ಥಿತಿಯಲ್ಲಿ ಇಲ್ಲ. ಇದು ಖಂಡಿತ ಜೀರ್ಣೋದ್ಧಾರ ಆಗಲೇಬೇಕು ಅಲ್ವಾ? ಹಾಗಾಗಿ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಪ್ರಯತ್ನ ಮಾಡಿ ಈ ದೇವಸ್ಥಾನವನ್ನು ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡಿ ಈ ನಕ್ಷೆಯಲ್ಲಿ ಹೇಗೆ ಕೊಟ್ಟಿದ್ದೀರಾ ಅದೇ ರೀತಿ ಆಗಬೇಕಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಇದಕ್ಕೆ ತಮ್ಮೆಲ್ಲರ ಸಹಾಯ ಆಗಬೇಕು. ಯಾಕಂದ್ರೆ ಹನಿಗೂಡಿ ಹಳ್ಳ ಅಂತ ಹೇಳ್ತಾರೆ, ಎಲ್ಲರೂ ಒಟ್ಟಾದ್ರೇನೆ ಒಂದು ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಆಗ್ತದೆ. ತಮ್ಮೆಲ್ಲರ ಸಹಾಯ, ಅದೇ ರೀತಿ ನಮ್ಮ ಶಾಸಕರಿದ್ದಾರೆ, ಅವರು ಖಂಡಿತ ಇದರಲ್ಲಿ ಮನಸ್ಸು ಮಾಡಿ ಇದಕ್ಕೆ ಏನೆಲ್ಲ ಸಹಾಯ ಆಗಬೇಕು ಅದನ್ನು ಕೊಡ್ತಾರೆ. ಇನ್ನ ಪರವಾದೆ ಅನ್ಕೊಂಡ್ರೆ ಅವ್ರು, ಯಾಕಂದ್ರೆ ಅವರು ಕಾಪು ಕ್ಷೇತ್ರ ನನ್ನ ಹೆಂಡತಿ ಕಾಪುನೋಳು. ಹಾಗಾಗಿ ಅವರಿಗೆ ಕೂಡ ಅವರ ಮೇಲೆ ಹೇಳುವ ನನಗೆ ಒಂದು ಅಧಿಕಾರ ಉಂಟು ಅಂತ ನಾನು ಭಾವಿಸ್ತೇನೆ. ಅವರು ಖಂಡಿತ ನಮಗೆ ಏನೆಲ್ಲ ಸಹಾಯ ಬೇಕು ಅದನ್ನು ಖಂಡಿತ ಕೊಡ್ತಾರೆ. ಮತ್ತು ನನ್ನಿಂದ ಆದಷ್ಟು ನಾನು ಸಹಾಯವನ್ನು ಕೂಡ ನಾನು ಈ ಸಂದರ್ಭ ಕೊಡ್ತೇನೆ ಎಂಬ ಭರವಸೆಯನ್ನು ಕೊಡುತ್ತಾ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆದಷ್ಟು ಬೇಗ ಆಗಲಿ ಅಂತ ಹೇಳುತ್ತಾ
ಈ ಒಂದು ಕಾರ್ಯಕ್ರಮಕ್ಕೆ, ಈ ಬ್ರಹ್ಮಕಲಶ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನಗೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಜಯರಾಜ್ ಹೆಗಡೆಯವರು, ಶ್ರೀನಿಧಿ ಹೆಗಡೆಯವರು ಮತ್ತೆಲ್ಲ ಅವರ ಸಹಪಾಠಿಗಳಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಊರಿನ ಜೊತೆಗಿರುವಂತಹ ಭಾವನಾತ್ಮಕ ಸಂಬಂಧಗಳನ್ನ ಮೆಲುಕು ಹಾಕುತ್ತಾ ಜೀರ್ಣೋದ್ಧಾರ ಅನ್ನುವಂಥದ್ದು ಅತ್ಯಗತ್ಯವಾಗಿರುವಂತಹದ್ದು, ಹಾಗೆಯೇ ತನ್ನ ಸಹಕಾರ ಕೂಡ ಇದೆ ಅನ್ನುವಂತಹ ವಿಚಾರ ಬಹುಶಃ ಆ ಮಹಾಲಿಂಗೇಶ್ವರ ದೇವರು ಕೂಡ ತಮ್ಮಿಂದ ಹೇಳಿಸಿದ್ದಿರಬಹುದು. ನಮ್ಮ ಆಸೆ ಮತ್ತು ಆಕಾಂಕ್ಷೆ ಇತ್ತು, ಅದನ್ನು ಇಲ್ಲಿ ನಾವು ಪ್ರಸ್ತುತಪಡಿಸಿದ್ದೀರಿ. ತಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರೇಬೇಟು ಮಣಿತನದ ಶ್ರೀಯುತ ಶಿವಪ್ರಸಾದ್ ಹೆಗಡೆ, ಹಾಗೆಯೇ ಶ್ರೀ ಕೃಷ್ಣ ಪ್ರಸಾದ್ ಶೆಟ್ಟಿ, ಶ್ರೀಯುತ ಸುಜಿತ್ ಹೆಗಡೆ ಹಾಗೆ ಶರತ್ ಹೆಗಡೆ ಇವರನ್ನ ಗುರುತಿಸಿ ನಾವೆಲ್ಲರೂ ಕೂಡ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಭಗವದ್ಭಕ್ತರೇ, ಇನ್ನು ಮುಂದೆ ನಮ್ಮ ಶಾಸಕರು ಆಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೆ ಇವರಿಂದ ಜೀರ್ಣೋದ್ಧಾರಕ್ಕೆ ಮಾರ್ಗದರ್ಶನದ ಮಾತುಕತೆಗಾಗಿ ತಮಗೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಭಟ್ಟಕೋಡಿ ಹಿರೇಬೆಟ್ಟು, ಇದರ ಒಂದು ಧಾರ್ಮಿಕ ಸಭೆ, ಹಾಗೆ ಜೀರ್ಣೋದ್ಧಾರದ ಮನವಿ ಪತ್ರದ ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಎಸ್. ಬಲ್ಲಾಳ್ರವರೇ, ಮಾಜಿ ಸಚಿವರು, ಈ ಭಾಗದ ಮಾಜಿ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಸೊರಕೆರವರೇ, ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ಜಯರಾಜ್ ಹೆಗ್ಡೆರವರೇ, ಹಾಗೆ ಸನ್ಮಾನ್ಯ ಸೀತಾರಾಮ್ ಭಟ್ ಅವರೇ, ನನ್ನ ಪ್ರೀತಿಯ ಸಹೋದರ ಶ್ರೀನಿಧಿ ಹೆಗ್ಡೆ ಅವರೇ, ಹಾಗೆ ಇಲ್ಲಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಶಿವಪ್ರಸಾದ್ ಶೆಟ್ಟಿ ಅವರೇ, ಶಿವಪ್ರಸಾದ್ ಹೆಗ್ಡೆ ಅವರೇ, ಹಾಗೆ ಸಚ್ಚಿದಾನಂದ ನಾಯಕರವರೇ, ಉದಯ ನಾಯಕರವರೇ, ರಾಜಗೋಪಾಲ್ ಆಚಾರ್ಯ ಅವರೇ, ಪ್ರವೀಣ್ ಪೂಜಾರಿ ಹಿರೇಭಟ್ ಅವರೇ, ಶ್ರೀ ಸುಬ್ರಾಯ ಭಟ್ ಅವರೇ, ಹಾಗೆ ಇಲ್ಲಿ ಸುಜಿತ್ ಹೆಗ್ಡೆ ಮತ್ತು ಶರತ್ ಹೆಗ್ಡೆ ಅವರು ವೇದಿಕೆ ಮುಂದಿದ್ದಾರೆ. ಹಾಗೆ ನಮ್ಮ ಕೃಷ್ಣ ಪ್ರಸಾದ್ ಅವರು ನನ್ನ ಪಾಲ್ದಾರರು, ವೇದಿಕೆಯ ಮುಂದಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಭುವನ ಪ್ರಸಾದ್ ಹೆಗ್ಡೆ ಅವರೇ, ಈ ಊರಿನ ಎಲ್ಲ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಬಹುಶಃ ಯಾವುದಕ್ಕೊಂದು ಕಾಲ ಕೂಡಿ ಬರಬೇಕಂತೆ. ಇದು ನನ್ನ ಬದುಕಲ್ಲಿ ಹಲವಾರು ಅನುಭವ, ಶಾಸಕನಾಗಿದ್ದ ಪೂರ್ವದಲ್ಲಿ ಮತ್ತು ಶಾಸಕರಾದ ಮೇಲೆ ಕೂಡ ಹಲವಾರು ಅನುಭವಗಳು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಹೇಳ್ತಾರೆ, ಯಾವ ಕೆಲಸವನ್ನು ಯಾವ ಕಾಲದಲ್ಲಿ ಯಾರು ಮಾಡಬೇಕು ಎಂದು ದೈವಚಿತ್ತಕ್ಕೆ ಬರಬೇಕಂತೆ. ಅದಕ್ಕೆ ಹೇಳ್ತಾರೆ, ಕಾಲೋ ಹಿ ದುರಿತಕಮಃ ಕಾಲಸ್ಯ ಕುಟಿಲಾಗತಿ ಕಾಲಾಯ ತಸ್ಮೈ ನಮಃ ಅಂತೇಳಿ. ಹಾಗಾಗಿ ಇವತ್ತು ಬಹುಶಃ ಭಗವಂತ ಅವರ ಚಿತ್ತಕ್ಕೆ ಬಂದಿದೆ, ಅದು ಇವತ್ತು ನಮ್ಮ ಚಿತ್ತಕ್ಕೆ ಬಂದಿದೆ. ಇವತ್ತು ನಾವು ಈ ಕೆಲಸವನ್ನು ಮಾಡಿ ಮುಗಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಭಗವಂತ ನಮ್ಮ ಹೆಗಲಿಗೆ ಹೊರಿಸಿದ್ದಾನೆ. ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತಲೂ ಭಗವಂತ ಕೂತು ಮಾಡಿಸ್ತಾನೆ ಅಂತ ಬಹಳ ಮುಖ್ಯ ಅಂತ. ಹಾಗಾಗಿ ಹೇಳ್ತಾರೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಡಿವಾರದ ಬಾಳಿದೇಕೆ ನೀನಿತ್ತ ಕಾಯ ನಿನ್ನ ಕೈಲೇ ಮಾಯ ಆಗೋದು ಹೋಗುವುದು ನಿನ್ನ ಕೈಲಿ ಎನ್ನುವಂತೆ ನಾವು ಕೇವಲ ಕಾರಣ ಮಾತ್ರ ಅಂತೆ. ಕಾರಣ ಆ ಒಳಗೆ ಇದ್ದಂತ ದೈವ ಅನ್ನೋದನ್ನು ನಾವೆಲ್ಲ ಮರಿಬಾರದು ಸ್ನೇಹಿತರೆ. ಯಾವುದೇ ಒಂದು ಊರಲ್ಲಿ ಹುಟ್ಟಬೇಕು ಬೆಳಿಬೇಕು ಅಂತ ಹೇಳಿದ್ರೆ ಒಂದು ಋಣ ನಮ್ಮನ್ನು ಕಟ್ಟಿ ಆಗ್ತದೆ. ಅದಕ್ಕೆ ಹಾಗಾಗಿ ನಾವು ಬರ್ತಕ್ಕಂಥ ಶೂನ್ಯದಿಂದ ನಡೀತಕ್ಕಂಥ ಶೂನ್ಯದ ಕಡೆಗೆ, ಅದರ ನಡುವೆ ಮಾತೃಋಣ, ಪಿತೃಋಣ, ದೈವ ಋಣ, ಸಮಾಜ ಋಣ ಅಂತೇಳಿ ಅದೆಲ್ಲ ನಾವು ಮಾಡ್ತಾ ಮಾಡ್ತಾ ಮತ್ತೆ ನಾವು ಶೂನ್ಯದ ಕಡೆಗೆ ನಾವು ಹೆಜ್ಜೆ ಹಾಕಬೇಕು ಅಂತ ಶಾಸ್ತ್ರ ಹೇಳ್ತಕ್ಕಂಥ ಮಾತು. ಹಾಗಾಗಿ ಇವತ್ತು ನಮ್ಗೆಲ್ಲರಿಗೂ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ನನಗೆ ನಾಳೆ 23ರಿಂದ ಮೇ 3ರವರೆಗೆ ಪಡುಬಿದ್ರಿಯ ಮಹಾಗಣಪತಿ ಬ್ರಹ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಡೀತಾ ಇದೆ. ನಾವು ಯಾರು ಕಲ್ಪನೆ ಮಾಡಲಿಲ್ಲ. ಕೇವಲ 11 ತಿಂಗಳಲ್ಲಿ ಸುಮಾರು 40 ಕೋಟಿ ರೂಪಾಯಿಗಳ ಒಂದು ದೇವಸ್ಥಾನ ಆಗ್ತದೆ, ಊರ ಪರ ಊರ ಭಕ್ತಾದಿಗಳಿಂದಾಗಿ. ಬಂಜಾರ ಪ್ರಕಾಶ್ ಶೆಟ್ಟರು ಅದರ ನೇತೃತ್ವ ವಹಿಸಿಕೊಂಡ್ರು, ಅವರ ಹೆಂಡತಿ ಮನೆ ಅದು. ಹಾಗೆ ಕಾಪುನಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಮಾರು 3 ಕೋಟಿಗೆ ಅಂತೇಳಿ ನಾವು ಅಲ್ಲಿ ಅದನ್ನ ಪ್ರಾರಂಭ ಮಾಡಿರ್ತಕ್ಕಂಥ 70 ಕೋಟಿ ರೂಪಾಯಿ. ವಿ ನೆವರ್ ಡಿಮಾಂಡೆಡ್ ಇವನ್ ಸಿಂಗಲ್ ಎಂ ಪಿ ಫ್ರಮ್ ಎನಿಬಡಿ. 1 ರೂಪಾಯಿ ಕೂಡ ನಾವು ಯಾರನ್ನ ಕೇಳಿಲ್ಲ. ತಾನಾಗಿ ಆ ದುಡ್ಡು ಹರಿದು ಬಂತು. ಸುಮಾರು 16 ಕಿಲೋ ಚಿನ್ನ
ಒಬ್ಬೊಬ್ಬರು 1 ಗ್ರಾಮ 2 ಗ್ರಾಮ 3 ಗ್ರಾಮ ಸುಮಾರು ಇಡೀ ದಕ್ಷಿಣ ಭಾರತದಲ್ಲಿ ಒಂದು ಅತ್ಯುತ್ತಮ ದೇವಸ್ಥಾನವಾಗಿ ಮೂಡಿ ಬಂದಿದೆ. ಹಾಗಾಗಿ ತೇನವಿನ ತೃಣಮಪಿನ ಚಲತಿ ಅಂತೇಳಿ, ಅಂದ್ರೆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ ಅಂತೆ. ನಾವು ನಿಮಿತ್ತ ಮಾತ್ರ. ಖಂಡಿತವಾಗಿಯೂ ಆ ಭಗವಂತ ಅವರು ನಿಂತು ಮಾಡಿಸ್ತಾರೆ ಅಂತಕ್ಕಂಥ ಭಾವನೆಯೊಂದಿಗೆ ಇಷ್ಟೆಲ್ಲ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು, ನಿಮ್ಮ ಪಕ್ಕದ ಹೊರಗುಬಿಟ್ಟಿನ ಗರಡಿ ಅಲ್ಲಿ ಇವತ್ತು ನಾನು ಬ್ರಹ್ಮಕಲಶಕ್ಕೆ ಅಣಿಯಾಗಿ ನಿಲ್ತಾ ಇದೆ. ನನ್ನ ಊರಿನ ಅಲ್ಲಿಯ ಗರಡಿ, ಕಳತ್ತೂರು ಗರಡಿ, ಅದು ಬ್ರಹ್ಮಕಲಶಕ್ಕೆ ಅಣಿಯಲ್ಲಿ ಸುಮಾರು 3, 4, 5 ಕೋಟಿ ರೂಪಾಯಿಗಳ ಒಂದು ದೇವಸ್ಥಾನ ಆಗ್ತದೆ ಅಂತ ಹೇಳಿದ್ರೆ ನಾವು ನಿಮಿತ್ತ ಮಾತ್ರ. ಹಾಗಾಗಿ ಖಂಡಿತವಾಗಿ ಈ ಎಲ್ಲ ಯೋಗ ಭಾಗ್ಯವನ್ನು ಭಗವಂತ ನಿಮ್ಗೆ ವಹಿಸ್ಕೊಂಡು ನಾವು ಕೂಡ ಮಾಡಿರ್ತಕ್ಕಂಥದ್ದು ಏನು, ಈಗ HS ಬಲ್ಲಾಳರು ಹೇಳಿದ್ರು, ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ರು, ಒಂದೊಂದು ಶಿಲೆಯಿಂದ ಆ ಶಿಲೆ ಒಂದೊಂದು ಮನೆಯಿಂದ ಕೊಡಬೇಕು ಅಂತೇಳಿ. ಎಲ್ರಿಗೂ ಭಗವಂತ ಸಿರಿ ಸಂಪತ್ತು ಕೊಟ್ಟಿರುವುದಿಲ್ಲ. ಆದ್ರೆ ಹಾಗಾಗಿ ಇವತ್ತು ಹೇಳ್ತಾರಲ್ಲ, ತಮ್ ಯಥಾಯಥ ಉಪಾಸನೆ ತದೇವ ಭವತಿ ಅಂತೇಳಿ, ಅಂದ್ರೆ ನಮ್ಮ ಉಪಾಸನೆ ತಕ್ಕಂತೆ ಭಗವಂತ ಒಲಿತಾನಂತೆ. ದುಡ್ಡೇ ಕೊಡ್ಬೇಕಂತೆಲ್ಲ, ಬಂದು ಶ್ರಮದಾನ ಮಾಡಬಹುದು, 1-2 ಕಲ್ಲು ತೆಗೆದು ಆ ಕಡೆ ಇಟ್ಟು ಭಗವಂತನಿಗೆ ಸಮರ್ಪಣೆ ಆಗ್ತದೆ ಅನ್ನೋದ ಮಾತನ್ನ ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಈ ಭೂಮಿಗೆ ಸಹಸ್ರ ಸಂವತ್ಸರಗಳ ಒಂದು ಹಿರಿಯ ಪರಂಪರೆ ವಾರಿಸುತ್ತಾರೆ. ನಾವು ಮಿಥ್ಯೆಯಿಂದ ಹೊರಬಂದು ಸತ್ಯವನ್ನೇ ದರ್ಶನ ಮಾಡ್ತಕ್ಕಂಥ ಸತ್ಯದ ಮೇಲೆ ನಂಬಿಕೆ ಇಟ್ಟಂತ ನಾವು. ಹಾಗಾಗಿ ಇವತ್ತು ಹೇಳ್ತಾರೆ, ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿದಾಗ, ಶೃಂಗಾರದ ದೇಹದಿಂದ ಅಂಗ ಮುರಿದು ಬೀಳುವಾಗ, ಬರದಿ ಯಮನ ಭಟರು ಬಂದು ನಡೆಯರೆಂದು ಹೇಳುವಾಗ, ಕೊನೆಯ ಕಾಲಘಟ್ಟದಲ್ಲಿ ನಾಮ ಓದಗದು ಹರಿಯ ನಾಮ ಓದೋದು ಎನ್ನುವಂತೆ ಮನುಷ್ಯ ಕೈ ನಡೆಯೋ ಕಾಲಕ್ಕೆ, ವೈ ದುಡಿಯೋ ಕಾಲಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ತರ್ತನಾಗಿ ತನ್ನ ಉಸಿರನ್ನು ಚೆಲ್ಲಬೇಕಂತೆ. ನಾನು ನಿನ್ನೆ ಯಾವುದೊಂದು ಲೇಖನ ಓದ್ತಾ ಇದ್ದೆ, ಜುಂಜನ್ವಾಲಾ ಅಂತ ಹೇಳಿ ಆಕಾಶ ಏರ್ವೇಸ್ ಅಂತಿದೆ. ಮೊನ್ನೆ ತೀರು ಹೋಗ್ತಾರೆ, ಕೇವಲ 53 ವರ್ಷ ತೀರು ಹೋಗ್ತಾರೆ. ಅವರೊಂದು ಲಾಸ್ಟ್ ಇಂಟರ್ವ್ಯೂ ನಾನು ನೋಡ್ತಾ ಇದ್ದೆ. ನಾನು ಅವರಿಗೆ ಅವರ ದೊಡ್ಡ ಮಗ 17 ವರ್ಷ 53,000 ಕೋಟಿಯ ಒಡೆಯ ಆ ಎಲ್ಲ ಆಸ್ತಿಯನ್ನು ಬಿಟ್ಟು ಹೋಗ್ತಾರೆ. ಕೊನೆಗೆ ಅವರು ಪಶ್ಚಾತ್ತಾಪ ಪಡ್ತಾರೆ, ಈ ಲಾಸ್ಟ್ ಇಸ್ ಹೆಲ್ತ್, ಆರೋಗ್ಯವನ್ನು ಕಳ್ಕೊಳ್ತಾರೆ. ಆಗ ಅವರು ಅಲ್ಲಿ ಉಲ್ಲೇಖ ಮಾಡ್ತಾರೆ, ನಾನು ಬಹುಶಃ ಇನ್ನು ಜಾಸ್ತಿ ಬದುಕುವುದಿಲ್ಲ, ನನ್ನಿಂದಾಗಿ ನನಗೆ ಭಗವಂತ ಎಲ್ಲವನ್ನು ಕೊಟ್ಟ, ಸಂಸ್ಕಾರ ಕೊಡ್ಲಿಲ್ಲ ಅಂತೇಳಿ. ಹಾಗಾಗಿ ಹೇಳ್ತಾರೆ, ಮಡದಿ ಬಾರಳು ಮಂಚ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ನಾವು ಮಾಡಿದ ಪಾಪ ಪುಣ್ಯಗಳಲ್ಲದೆ ಇನ್ನೇನು ಬಾರದು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡ್ತಾರೆ. ನಾವು ಮೊನ್ನೆ 12 ಜನ ಶಾಸಕರು ಅಮೆರಿಕ ಪ್ರವಾಸ ಮಾಡಿದ್ವಿ. ಅಷ್ಟೈಶ್ವರ್ಯ ಇದೆ. ಒಬ್ಬೊಬ್ಬರು ನಮ್ಮ ಬಂಧುಗಳು ಒಂದು 10-12 ಜನ ಸೆಟ್ಲ್ ಆಗಿದ್ದಾರೆ. ಒಬ್ಬೊಬ್ಬರು 100, 150, 200 ಕೋಟಿ ಬಾಳ್ತಾರೆ. ನೆಮ್ಮದಿ ಇದೆ ಕೇಳಿದ್ರೆ ನೆಮ್ಮದಿ ಇಲ್ಲ. ನಮ್ಮ ಪೂರ್ವಜರಲ್ಲಿ ಇವತ್ತು ನೋಡಿ, ಇಷ್ಟು ಅನಾದಿ ಕಾಲದಿಂದ ನಮ್ಮ ಸೀತಾರಾಮ ಭಟ್ರವರ ಮನೆತನ ನಾನು ಅಭಿನಂದಿಸ್ತೇನೆ. ಇಷ್ಟು ಅನಾದಿ ಕಾಲದಿಂದ ಈ ಊರಿನ ದೇವಸ್ಥಾನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಒಂದು ರಥ ಹೇಗೆ ಅದು ಒಬ್ಬರು ಹೇಳಿದ್ರೆ ಹೋಗಲು ಸಾಧ್ಯ ಇಲ್ಲ. ನಾವು ಜಾತಿ ಎಲ್ಲ ಧರ್ಮ ಜಾತಿಯನ್ನ ಎಲ್ಲವನ್ನ ಮರೆತು ನಾವು ಒಂದೇ ಏಕಮನಸ್ಕರಾಗಿ ರಥ ಹೇಳಿದಾಗ ಆ ರಥ ಮುಂದೆ ಹೋಗ್ತದೆ. ಅಂದಾಗ ದೇವರಿಗೂ ಸಮಾಧಾನ, ನಮಗೂ ಸಮಾಧಾನ. ಒಂದು ಪಲ್ಲಕ್ಕಿ ಕೂಡ ಅಷ್ಟೇ. ಒಂದು ಪಲ್ಲಕ್ಕಿ ಹೊರುವಾಗ ಅದು ಒಬ್ಬರು ಅದಕ್ಕೆ ಸಾರ್ಥಕ ಇಲ್ಲ. ಅದನ್ನ ಒಂದು 10 ಜನ ಅದಕ್ಕೆ ಹೆಗಲನ್ನು ಕೊಟ್ಟಾಗ ಮಾತ್ರ ಆ ಪಲ್ಲಕ್ಕಿ ಕೂಡ ಒಂದು ಸಾರ್ಥಕ ಇರ್ತದಂತೆ. ನಾವೆಲ್ಲ ಕೂಡ ಮೋಕ್ಷದ ಕಡೆ ಮುಖ ಮಾಡಿ ನಿಂತಂತವ್ರು. ಕೊನೆಗೆ ವಯಸ್ಸಾದವ್ರನ್ನ ಕೇಳಿದಾಗ, ನಿಮ್ಮ ಇಚ್ಛೆ ಏನಂದ್ರೆ ನಾನು ಮೋಕ್ಷ ಪಡಿಬೇಕು ಅಂತೇಳಿ. ಮೋಕ್ಷ ಪಡಿಬೇಕಾದ್ರೆ ಎಲ್ಲ ಋಣ ತೀರಿಸಬೇಕು. ನಾವು ಹೇಳ್ತಾರೆ, ಬದುಕು ಪಯಣ ಅದು ಕೇವಲ ಮಸಂದರೆ ಮಾತ್ರ ಅಲ್ಲ, ಅದರಾಚೆ ಒಂದು ಪಾರಮಾರ್ಥಿಕ ಪಯಣ ಕೂಡ ಇರ್ತಾರಂತೆ. ಹಾಗಾಗಿ ಸಾವನ್ನು ಗರ್ಭದಲ್ಲಿಟ್ಟುಕೊಂಡೇ ಬದುಕನ್ನು ಕಟ್ಟಿಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇರ್ತೀವಿ. ಸಾವು ಬದುಕಿನ ಅಂತಿಮ ಸತ್ಯ ಅನ್ನೋದು ಮರಿಬಾರ್ದಂತೆ. ಹಾಗಾಗಿ ಹೇಳ್ತಾರೆ, ಮಾತು ಮೌನಗಳ ನಡುವೆ ಏದುಸಿರು ಬಿಡುವ ಬದುಕು ಪಯಣ, ಹುಟ್ಟು ಸಾವುಗಳ ಜೋಳಿಗೆಯಲ್ಲಿ ಜೀವ ಸಕ್ಕತದ ಆವರ್ತನ ಎನ್ನುವಂತೆ ಕಾಮನ ಬಿಲ್ಲಿನಂತೆ ಕ್ಷಣಿಕವಾದ ಸಿರಿತನ, ಶರತ್ಕಾಲದ ಮೇಘದ ಚಂಚಲತೆಯಿಂದ ಯೌವನ, ಹುಲ್ಲ ಮೇಲಿನ ಮಂಜಿನ ಹನಿಯಿಂದ ಜೀವನ ಅಂತೇಳಿ. ಹೀಗೆ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲ್ಲಿ ಬಯಲಾಗಿ ಹೋಗುವಂತ ಬಯಲ ಬದುಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಕರ್ತವ್ಯ, ನನಗೂ ನಿಮ್ಮ ಋಣ ಇದೆ, ನಿಮ್ಮ ಊರಿನ ಋಣ ಇದೆ. ಕಾಯವಾಚ ಮನಸ್ಸ ಒಬ್ಬ ಶಾಸಕನಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ನಾನು ನಿಮ್ಮ ಜೊತೆ ಹೆಜ್ಜೆ ಹಾಕ್ತೀನಿ. ಒಂದು ಪುಣ್ಯತಮ ಕಾರ್ಯ. ಹಾಗಾಗಿ ಭಗವಂತ ಮತ್ತೆ ಈ ಅವಕಾಶ ಕೊಡುವುದಿಲ್ಲ ನಮ್ಗೆಲ್ಲರೂ ಕೂಡ. ನಾವು ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ನಾಡ್ದು ಬ್ರಹ್ಮಕಲಶವರೆಗೆ ಆದಷ್ಟು ಬೇಗ ನನ್ನಿಂದ ಒಬ್ಬ ಶಾಸಕನಾಗಿ ಏನೆಲ್ಲ ಸಾಧ್ಯ ನೀವು ಬಯಸ್ತೀರೋ, ನನ್ನಿಂದ ಏನೆಲ್ಲ ಸಾಧ್ಯ ಇದೆಯೋ ಅದನ್ನೆಲ್ಲ ನಾನು ಮಾಡಲಿಕ್ಕೆ ನಾನು ಕೂಡ ನಿಮ್ ಜೊತೆ ಹೆಜ್ಜೆ ಹಾಕ್ತೇನೆ ಅಂತ ಮಾತನ್ನು ಹೇಳ್ತಾ, ನೀವು ಇಳಿಯುವಂತ ಪವಿತ್ರ ತೇರಿಗೆ ಕೈಯಾಸರಾಗುವಂತ ಕೆಲಸವನ್ನು ಮಾಡ್ತೇನೆ. ನೀವು ಹೊರುವಂತ ಪವಿತ್ರ ಪಲ್ಲಕ್ಕಿಗೆ ಹೆಗಲನ್ನು ಕೊಡುವಂತ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದಿಸಿ, ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳಿಗೆ ಅಭಿನಂದಿಸಿ, ಹೇಳ್ತಾರಲ್ಲ, ನಿಮ್ಮ ಪ್ರೀತಿಗಿಂತ ದೊಡ್ಡದು ಬದುಕಲ್ಲಿ ಯಾವುದಿಲ್ಲ. ಎಲ್ಲಿವರೆಗೆ ನಿಮ್ಮ ವಿಶ್ವಾಸ ಇರ್ತದೋ ಅಲ್ಲಿವರೆಗೆ ಒಬ್ಬ ರಾಜಕಾರಣಿ ಶ್ವಾಸ ಇರ್ತಾನಂತೆ. ಹಾಗಾಗಿ ಖಂಡಿತ ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ.
ಜನನ ಮರಣದ ನಡುವಿನ ಜೀವನವನ್ನ ವಚನಗಳ ಸಾಲುಗಳ ಮೂಲಕ ಭಕ್ತಾದಿಗಳಿಗೆ ಬಿತ್ತರಿಸಿದ್ದೀರಿ. ಶಾಸಕರಾಗಿ ಮತ್ತು ಗೌರವಾಧ್ಯಕ್ಷರು ಹೌದು, ಹೆಗಳಿಗೆ ಹೆಗಲು ಕೊಟ್ಟು ತಾವು ನಮ್ಮ ಜೊತೆಗೆ ಇದ್ದೀರಿ ಅನ್ನುವುದು ಬಹುಶಃ ಇಲ್ಲಿ ಸೇರಿದಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ, ಸಂಸದರು ಮತ್ತು ಶಾಸಕರು ನಮ್ಮ ಜೊತೆ ಇರುವಾಗ ನಮಗೇಕೆ ಹಿಂಜರಿಕೆ ಅನ್ನುವಂತಹ ಭಾವನೆ ವ್ಯಕ್ತವಾಗುವುದು ಸಹಜ. ಧೈರ್ಯವಾಗಿ ಮುನ್ನಡೆಯಲ್ಲಿ ತಾವು ಇದ್ದೀರಿ ಅನ್ನುವಂತಹ ಆಶಾಭಾವನೆ ಸ್ವತಃ ತಾವು ವ್ಯಕ್ತಪಡಿಸಿ ತಮಗೆ ಮಹಾಲಿಂಗೇಶ್ವರ ದೇವರ ಅನುಗ್ರಹ ಇರುವುದರವರೆಗೆ ಅದರ ಜೊತೆಗೆ ತಮ್ಮ ಸಹಕಾರವು ನಮ್ಮ ಜೊತೆ ಇದೆ ಅಂತ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಇನ್ನು ಒಂದೇ ಶ್ರೀ ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು ನುಡಿಪೀಠದತ್ತ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರ ದೇವರನ್ನ ಪ್ರಾರ್ಥಿಸಿಕೊಂಡು ಈ ವಿಜ್ಞಾಪನಾ ಪತ್ರದ ಬಿಡುಗಡೆಯನ್ನು ಮಾಡಿಕೊಟ್ಟಂತಹ ನಮ್ಮ ಮಹಾ ಯೂನಿವರ್ಸಿಟಿಯ ಕುಲಪತಿಗಳಾದಂಥ ಶ್ರೀಯುತ ಎಚ್.ಎಸ್. ಬಲ್ಲಾಳ್ರವರೇ, ಶಾಸಕರಾದಂಥ ಶ್ರೀಯುತ ಸುರೇಶ್ ಶೆಟ್ಟಿ ಗುರ್ಮೇರವರೇ, ಹಿರಿಯರಾದಂಥ ಶ್ರೀಯುತ ಜಯರಾಜ್ ಹೆಗ್ಡೇರವರೇ, ಇಲ್ಲಿಯ ಪೂಜ್ಯ ಅರ್ಚಕರಾದಂಥ ಸೀತಾರಾಮ್ ಭಟ್ರವರೇ, ಇಲ್ಲಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀನಿಧಿ ಹೆಗ್ಡೇರವರೇ, ಶ್ರೀಯುತ ಶಿವಪ್ರಸಾದ್ ಹೆಗ್ಡೇರವರೇ, ಸಚ್ಚಿದಾನಂದ ನಾಯಕ್ರವರೇ, ಉದಯ ನಾಯಕ್ರವರೇ, ಪ್ರವೀಣ್ ಪೂಜಾರಿ ಅವರೇ, ರಾಜಗೋಪಾಲ್ ಆಚಾರ್ಯ ಅವರೇ, ಸುಬ್ರಾಯ ಭಟ್ರವರೇ, ಶ್ರೀಯುತ ಗುರುದಾಸ್ ಭಂಡಾರಿ ಅವರೇ, ಶ್ರೀಯುತ ಸುಧೀರ್ ಅವರೇ, ಸುಮಿತ್ ರವರೇ, ಇಲ್ಲಿಗೆ ಆಗಮಿಸಿದಂತ ಎಲ್ಲ ಗೌರವಾನ್ವಿತರೇ, ನೆರೆದಂತ ಎಲ್ಲ ಭಕ್ತಾಭಿಮಾನಿಗಳೇ, ಬಹಳಷ್ಟು ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ತೊಡಗಿದ್ದೀವಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಬಹಳ ಬೇಗ ಬಂದೆ. ಹೆಚ್ಚಿನ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಹೆಚ್ಚಿನ ಮೇ 10ನೇ ತಾರೀಕಿನವರೆಗೆ ಇವತ್ತು ಸಾಕಷ್ಟು ಪಾವಿತ್ರತೆಯ ಕಾರ್ಯಕ್ರಮ ನಡೆಯುವಂತ ಸಂದರ್ಭ. ನಾನು ಹಿಂದೆ ಕೂಡ ಈ ದೇವಾಲಯಕ್ಕೆ ಬಂದಿದ್ದೆ. ಇತ್ತೀಚಿನ ದಿವಸ ಗುರುದಾಸ್ ಭಂಡಾರಿ ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ರು. ಸೀತಾರಾಮ್ ಭಟ್ರವರು ಈ ದೇವಸ್ಥಾನದ ಪೂಜೆ ಎಲ್ಲ ವೇದಿಕ ಕ್ರಿಯೆಗಳನ್ನು ಬಹಳಷ್ಟು ಪಾವಿತ್ರತೆ ನಡೆಸಿಕೊಂಡು ಬಂದಿದ್ದಾರೆ. ಇವತ್ತು ನಮ್ಮ ಮನೆಗಳನ್ನ ನಾವು ಟ್ಯಾರೆಸ್ ಮಾಡ್ತೇವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತೇವೆ. ನಮ್ಮನ್ನೆಲ್ಲ ಕಾಪಾಡುವಂತ ದೇವರ ಸನ್ನಿಧಿಯಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಹಿಂದೆ ಬೀಳ್ತೇವೆ. ಆದರೆ ಸೀತಾರಾಮ್ ಭಟ್ರು ಅನೇಕ ವರ್ಷಗಳಿಂದ ಭಜನೆ ಕಾರ್ಯಕ್ರಮ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿಯ ಪಾವಿತ್ರತೆಯ ಕೆಲಸ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಎಲ್ಲ ಊರಲ್ಲಿ ಕೂಡ ಇವತ್ತು ಅಲ್ಲಿರುವಂತ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗುವಂತ ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೀವಿ. ನಾನು ಶಾಸಕನಾಗಿರುವಾಗ ಇಲ್ಲೇ ಬೈರಂಜಿಯಲ್ಲಿ 4 ಕಂಬ ಮಾತ್ರ ಇತ್ತು. ಆ ಬೈರಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯವನ್ನು ಮಾಡಿದೆವು. ಅದಕ್ಕೆ ಏನೇನು ಸರ್ಕಾರದಿಂದ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡಬೇಕು, ಎಲ್ಲಾ ರೀತಿಯ ಸಹಕಾರವನ್ನು ಕೂಡ ಮಾಡಿದ್ದೇವೆ. ಕುದಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನ ಇತ್ತು. ವಸಂತ್ ಶೆಟ್ರು ಕುದಿಯವರು ಇವತ್ತು ನಿಧನರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಆ ಕುದಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯ ಮಾಡುವಂತ ಕಾರ್ಯಕ್ರಮ ಆಗಿತ್ತು. ನಮ್ಮ ವೀರಭದ್ರ ದೇವಸ್ಥಾನ ಬಹಳ ಪವಿತ್ರವಾದಂತಹ ದೇವಸ್ಥಾನ. ಹೆಚ್ಚಿನ ಅಂಶ ನಮ್ಮ ಜಿಲ್ಲೆಗೆ ಮಾತ್ರ, ನಮ್ಮ ಊರಿಗೆ ಮಾತ್ರ ಸೀಮಿತ ಅಲ್ಲ. 3-4 ಜಿಲ್ಲೆಯವರು ಅಲ್ಲಿಗೆ ಆಗಮಿಸಿ ಅಲ್ಲಿ
ಆ ಪೂಜೆ ಪುರಸ್ಕಾರ ಮಾಡುವಂತ ಒಂದು ಪವಿತ್ರವಾದಂತಹ ದೇವಸ್ಥಾನ. ಅಲ್ಲಿಯ ಊರವರ ಜೊತೆಯಲ್ಲಿ ಸೇರ್ಕೊಂಡು ಇವತ್ತು ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥದ್ದು, ಅದಕ್ಕೆ ಕೂಡ ಕೆರೆ ಮಾಡಲಿಕ್ಕೆ, ಇವತ್ತು ರಥ ಬೀದಿ ಮಾಡಲಿಕ್ಕೆ ಎಂಡೋಮೆಂಟಿನ ಹಣ ಕೊಡಿಸುವಂತದ್ದು ಎಲ್ಲಾ ರೀತಿಯಲ್ಲಿ ಕೂಡ ಅದಕ್ಕೆ ಒದಗಿಸುವಂತಹ ಅವಕಾಶಗಳ ದೇವರ ಅನುಗ್ರಹದಲ್ಲಿ ಆಗಿದೆ. ಬೈರಂಜಿಯ ದೇವಸ್ಥಾನ ಅದು ಕೂಡ ಮಾಲಿಂಗೇಶ್ವರ ದೇವಸ್ಥಾನ, ಆ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಸಹಕರಿಸುವಂತಹ ಕೆಲಸ ಕಾರ್ಯ ಆಗಿದೆ. ಇವತ್ತು ನಮ್ಮ ಎದುರುಗಡೆ ಇರುವಂತದ್ದು ಈ ಭಾಗದಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ, ಈ ದೇವಸ್ಥಾನ, ಅದೇ ರೀತಿಯಾಗಿ ಅನಂತ ಪದ್ಮನಾಭನ ದೇವಸ್ಥಾನ ಪೆರಡೂರಲ್ಲಿ ಬಹಳ ಪುರಾತನವಾದಂತಹ ದೇವಸ್ಥಾನ. ಅದಕ್ಕೆ ಕೂಡ ಎಚ್.ಎಸ್. ಬಲ್ಲಾಳ್ರೇ ಚಾಲನೆ ಕೊಡುವುದು. ಎಚ್.ಎಸ್. ಬಲ್ಲಾಳ್ರ ಮುಖಾಂತರನೇ ಇವತ್ತು ನಗರಿ ಗೋಪುರ ಬಿದ್ದು ಹೋಗ್ತದೆ. ಇವತ್ತು ಮಣ್ಣಿನ ಗೋಡೆ ಇದೆ, ದೊಡ್ಡ ದೊಡ್ಡ ಮರಗಳಿದೆ. ಹಿಂದಿನ ಡಿಸಿ ಅವರು ಹೇಳಿದ್ರು ಅದನ್ನ ಡೆಮಾಲಿಷ್ ಮಾಡಿ ಅಂತೇಳಿ. ಇವತ್ತು ಆ ಡೆಮಾಲಿಷ್ ಮಾಡಿ ಇವತ್ತು ಸಂಪೂರ್ಣ ಜೀರ್ಣೋದ್ಧಾರ ಕೆಲಸ ಕಾರ್ಯಕ್ಕೆ ಇವತ್ತು ಆ ಜೀರ್ಣೋದ್ಧಾರ ಸಮಿತಿ ಕೂಡ ರಚನೆ ಆಗಿದೆ. ಇವತ್ತು ಸಂಪೂರ್ಣ ಜೀರ್ಣೋದ್ಧಾರ ಕೆಲಸ ಕಾರ್ಯದಲ್ಲಿ ನಾನು 3ನೇ ತಾರೀಕಿಗೆ ಅಲ್ಲಿಯ ಜೀರ್ಣೋದ್ಧಾರದ ಕಾರ್ಯಕ್ರಮದ ಸಮಾಲೋಚನಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ರೀತಿಯಲ್ಲಿ ಸಮಗ್ರವಾದಂತಹ ದೇವಾಲಯದ ಅಭಿವೃದ್ಧಿಯನ್ನು ನಡೆಸುವಂತ ಅವಕಾಶ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಬಂದಿದ್ದಾರೆ. ಹೆಚ್ಚಿನ ಅಂಶ ನನಗೆ ಗೊತ್ತಿದೆ, ಇಲ್ಲಿ ಅಂತ ದೊಡ್ಡ ರೀತಿಯ ಸ್ಥಿತಿವಂತರು ಬಹಳ ಕಡಿಮೆ. ಸ್ವಲ್ಪ ದಿನ ಎಲ್ಲೋ ಬಾಂಬೆಯಲ್ಲಿ ಇರಬಹುದು. ಆದ್ರೆ ಒಂದು ಮಾತು ಹೇಳಿದ್ರು ಎಚ್.ಎಸ್. ಬಲ್ಲಾಳ್ರವರು, ನಿಮ್ಮಿಂದಾಗಿ ಮಣಿಪಾಲ ಅಂತೇಳಿ, ನಿಮ್ಮಿಂದಾಗಿ ಮಣಿಪಾಲ ಅಂತೇಳಿ. ಈಗ ಮಣಿಪಾಲದಿಂದಾಗಿ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಅಂತೇಳಿ ಆಗಬೇಕಾಗಿದೆ. ಅವರು ಇವಾಗಲೇ ಹೇಳಿದ್ದಾರೆ. ಇವತ್ತು ಬೇರೆ ಬೇರೆ ದೇವಸ್ಥಾನಕ್ಕೆ, ಇವತ್ತು ಶಿವಪಾಡಿ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ಸಹಕಾರ ಮಾಡ್ತಾರೆ ಹತ್ತಿರದ ದೇವಸ್ಥಾನಕ್ಕೆ. ಇದು ಅವರ ಹುಟ್ಟೂರು ಕೂಡ. ಹಾಗಾಗಿ ಬಹಳ ಒಂದು ಯೋಗ್ಯ ವ್ಯಕ್ತಿಯ ಮುಖಾಂತರ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದೀರಿ. ಅವರ ಸಂಪೂರ್ಣವಾದಂತಹ ಸಹಕಾರ ಇರ್ತದೆ. ಅದೇ ರೀತಿಯಾಗಿ ನನಗೆ ಹೇಳಿದ್ರು ಸೀತಾರಾಮ್ ಭಟ್ರವರು, ನಿಮ್ಮ ತಾಯಿ ಭಜನೆ ಮಾಡ್ತಾ ಇದ್ರು, ನಿಮ್ಮನ್ನೆಲ್ಲ ಭಜನೆಗೆ ಕೂರಿಸ್ತಾ ಇದ್ರು. ನಾನು ಕೂಡ ಅದನ್ನೇ ಮಾಡಿದೆ. ನಿರಂತರವಾಗಿ ಅನೇಕ ವರ್ಷಗಳ ಕಾಲ ಭಜನೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೆ. ನಂತರ ಈ ದೇವಸ್ಥಾನಕ್ಕೆ ಬೇಕಾಗುವಂತ ರೀತಿ ಎಲ್ಲ ಸಹಕಾರ ಕೂಡ ನೀಡಬೇಕು ಅಂತೇಳಿ ಇವತ್ತು ಪಾಂಡು ಭಟ್ರವರ ಜಾಗ ಬಿಟ್ಟುಕೊಟ್ಟಿದ್ದಾರೆ. ಇವತ್ತು ಬಾವಿಯ ಇದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಕೆ ಮಾಡಬೇಕು. ದೇವರು ನಮಗೆ ಎಲ್ಲವನ್ನು ಕೊಡ್ತಾನೆ. ಶುದ್ಧವಾದಂತ ಗಾಳಿ, ಶುದ್ಧವಾದಂತ ನೀರು, ಪರಿಶುದ್ಧವಾದಂತ ಬೆಳಕು, ಯಾವುದೇ ರೀತಿಯ ತೆರಿಗೆ ಇಲ್ಲ. ಆದರೆ ದೇವರಿಗೆ ನಾವು ಇವತ್ತು ದೇವರಿಗೆ ಏನೂ ಬೇಕಾಗಿಲ್ಲ. ನಮಗೋಸ್ಕರ ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಮೊನ್ನೆ ಇಲ್ಲೇ ಬೈರಂಜಿಯಲ್ಲಿ ಧಾರ್ಮಿಕ ಸಭೆಯಲ್ಲಿ ನಮ್ಮ ಕೃಷ್ಣಾಪುರದ ಸ್ವಾಮಿಗಳು ಧಾರ್ಮಿಕ ಸಭೆಯಲ್ಲಿ ಆಶೀರ್ವಾದ ನೀಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಎಲ್ಲರ ಹೃದಯದಲ್ಲಿ ಕೂಡ ದೇವರಿದ್ದಾನೆ. ಇವತ್ತು ನಮ್ಮ ಆತ್ಮ ಪರಿಶುದ್ಧ ಆಗಬೇಕಾಗಿದ್ರೆ ನಾವು ದೇವರ ಪ್ರಾರ್ಥನೆ ಮಾಡಬೇಕು, ದೇವರನ್ನು ಆರಾಧಿಸಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು. ಒಬ್ಬೊಬ್ಬ ವ್ಯಕ್ತಿ ಇವತ್ತು ಅವರ ಆತ್ಮದಲ್ಲಿ ಪ್ರಸನ್ನತೆಯನ್ನು ಕಂಡ್ರೆ ಇಡೀ ಸಮಾಜ ಪ್ರಸನ್ನತೆ ಕಾಣಲಿಕ್ಕೆ ಅವಕಾಶ ಆಗ್ತದೆ ಅನ್ನುವಂಥ ರೀತಿಯಲ್ಲಿ. ಆ ದೃಷ್ಟಿಯಲ್ಲಿ ಹೆಚ್ಚಿನ ಅಂಶ ನಾನು ಬಹಳ ವರ್ಷಗಳ ಹಿಂದೆ ಒಂದು ಉಳಿ ಗ್ರಾಮ ಅಂತೇಳಿ ಬಂಟ್ವಾಳದಲ್ಲಿ ಹೋಗಿದ್ದೆ. ಅದನ್ನ ಕುಗ್ರಾಮ ಅಂತೇಳಿ ಗುರುತು ಮಾಡಿದರು ಉದಯವಾಣಿ ಪತ್ರಿಕೆಯವರು. ನಾವಲ್ಲಿ ಹೋದಾಗ ಆ ಊರಿನ ಜನ ಎಲ್ಲ ಸೇರಿ 100ರಲ್ಲಿ 95% ಬಡವರೇ, ಕೂಲಿ ಕೆಲಸ ಮಾಡಿಕೊಂಡಿದ್ದಂಥವರು. ಊಟ ಮಾಡುವಂತ ಅಕ್ಕಿಯಲ್ಲಿ ಒಂದು ಹಿಡಿ ಅಕ್ಕಿಯನ್ನು ತೆಗೆದಿಟ್ಟು ಬಹಳ ಆಕರ್ಷಕವಾದಂತಹ ದೇವಾಲಯವನ್ನು ಕಟ್ಟಿದ್ರು. ಆ ದೇವಾಲಯದ ಅಂಗನವನ್ನು ಅರಿಲಿಕ್ಕೆ 3 ದಿವಸಗಳ ಕಾಲ 800 ಜನ ಹೆಣ್ಣು ಮಕ್ಕಳು ಕೆಲಸ ಮಾಡಿದ್ರು ಅಂತ ಕೇಳಿದೆ. ಇವತ್ತು ಆ ಗ್ರಾಮ ಅತ್ಯಂತ ಪ್ರಗತಿಪಥವಾದಂತಹ ಗ್ರಾಮವಾಗಿ ಇವತ್ತು ಮುಂದೆ ಬಂದಿದೆ. ಹೆಚ್ಚಿನ ಅಂಶ ಇಲ್ಲಿ ಕೂಡ
ಮುಂದಿನ ಹಂತದಲ್ಲಿ ತಾವು ಇಲ್ಲಿ ದೇವಾಲಯಕ್ಕೆ ಬರುವಂತ ಸಮಯದಲ್ಲಿ ನನ್ನದೂ ಅನ್ನುವಂತ ರೀತಿಯ ಭಾವನೆ ಬರುವಂತ ರೀತಿಯಲ್ಲಿ ತಮ್ಮ ಕೈಲಾದಂತ ರೀತಿಯ ಒಂದು ಸಹಕಾರವನ್ನು ನೀಡಬೇಕು. ಇತ್ತೀಚಿನ ದಿವಸ ಈ ಭಾಗದಲ್ಲಿ ಶ್ರೀಯುತ ವೀರಪ್ಪ ಮೊಯ್ಲಿ ಅವರು ತಂದಿರುವಂತಹ ಸಿಇಟಿ ಮುಖಾಂತರ ಅನೇಕ ಕುಟುಂಬಗಳು ಬೆಳಗುವಂತ ಅವಕಾಶ ಆಗಿದೆ. ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಜನರು ಸಣ್ಣ ಸಣ್ಣ ಹಿಡುವಳಿದಾರರೇ ತಾವು ತಮ್ಮ ಜಮೀನನ್ನು ಅನೇಕ ವರ್ಷದಿಂದ ತಾವು ಆ ಸಣ್ಣ ಸಣ್ಣ ಹಿಡುವಳಿಯಲ್ಲೇ ತಾವು ಕೆಲಸ ಕಾರ್ಯ ಮಾಡ್ತಾ ಇದ್ರಿ. ನಾನು ಶಾಸಕನಾಗಿ ಒಂದು 800 ಜನರಿಗೆ ಈ ಭಾಗದಲ್ಲಿ ಅಕ್ರಮ ಸಕ್ರಮದಲ್ಲಿ ಮಂಜೂರಾತಿ ಮಾಡಿಕೊಟ್ಟಿದೆ. ಅದು ಹಾಗೇ ಇದೆ. ಹೆಚ್ಚಿನ ನಿಮಿಷ ಹಕ್ಕುಪತ್ರ ಸಿಗುವಂತ ಅವಕಾಶ ಆಗಲಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ತಮ್ಮೆಲ್ಲರ ಸಹಕಾರ ಈ ಪವಿತ್ರವಾದಂತಹ ಕೆಲಸ ಕಾರ್ಯದಲ್ಲಿ ಇಲ್ಲಿ ನನಗೆ ಹೊಳೆಯಲ್ಲಿ ಹೊಯ್ಗೆ ಇದೆ, ದೇವಸ್ಥಾನಕ್ಕೆ ನಾವು ತೆಕ್ಕೊಳ್ಬಹುದು ಅಂತ ಕೇಳಿದ್ರು. ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಾನು ಕೂಡ ಮಾತಾಡ್ತೇನೆ. ಆ ಹೊಯ್ಗೆಯನ್ನು ದೇವಸ್ಥಾನಕ್ಕೆ ಬೇಕಾಗುವಂತಹ ಹೊಯ್ಗೆಯನ್ನು ಉಪಯೋಗ ಮಾಡಿಕೊಳ್ಳುವಂತ ರೀತಿಯಲ್ಲಿ ಈ ಭಾಗದಲ್ಲಿ ಮರಮಟ್ಟು ಇದ್ರೆ ಯಾರಾದ್ರೂ ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ತಯಾರಿದ್ರೆ ಇವತ್ತು ಅರಣ್ಯ ಇಲಾಖೆ ಹತ್ರ ಕೂಡ ಸಹಕಾರ ಮಾಡಿಕೊಂಡು ಅದನ್ನು ಕೊಡಿಸುವಂತ ರೀತಿ ಎಲ್ಲ ಪ್ರಯತ್ನವನ್ನು ಮಾಡೋಣ. ಯಾವುದೇ ದೃಶ್ಯ ಪ್ರತಿಯೊಂದು ಇಲ್ಲಿ ಆಗುವಂತಹ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ತಮ್ಮ ಜೊತೆಯಲ್ಲಿ ಇರ್ತೇವೆ. ಕಿಂಚಿತ್ ಅಳಿಲ ಸೇವೆ ಮಾಡುವಂತ ಕೆಲಸ ಕಾರ್ಯ ಮಾಡಲಿಕ್ಕೆ ತಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ತಿಳಿಸಿ ಹೇಳಿಕೊಂಡು ಸರ್ಕಾರದಿಂದ ಕೂಡ ಅನುದಾನವನ್ನು ಪಡೆಯುವಂತ ರೀತಿಯ ಎಂಡೋಮೆಂಟಿನ ಮುಖಾಂತರ ಅನುದಾನ ಪಡೆಯುವಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತೇವೆ, ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನುವಂತ ರೀತಿಯಲ್ಲಿ ಇವತ್ತು ಶ್ರೀ ಮಾಲಿಂಗೇಶ್ವರ ದೇವರು ಅದನ್ನು ಆದಷ್ಟು ಶೀಘ್ರವಾಗಿ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು ನಾನೊಂದೆರಡು ಮಾತು ತಿಳಿಸ್ತೇನೆ. ತಮಗೆ ಮಹಾಲಿಂಗೇಶ್ವರ ದೇವರ ಮೇಲಿನ ಭಕ್ತಿಯಿಂದ ತಾವು ಬಂದಿದ್ದೀರಿ ಅನ್ನುವುದಕ್ಕಿಂತ ದೇವರಿಗೆ ಈ ಸತ್ಕರ್ಮದಲ್ಲಿ ತಾವು ಬೇಕು ಅನ್ನುವ ಹಾಗಿದೆ, ದೇವರೇ ತಮ್ಮನ್ನು ಬರಮಾಡಿಸಿಕೊಂಡಿದ್ದಾರೆ ಅನ್ನುವಂತಹ ಭಾವನೆ ನಮ್ಮದು. ತಮ್ಮಿಂದ ವಿವಿಧ ಇಲಾಖೆಗಳಲ್ಲಿ ಆಗುವಂತಹ ಸಹಕಾರ ಖಂಡಿತವಾಗಿಯೂ ನಮಗೆ ಸಿಗುತ್ತದೆ ಅನ್ನುವಂತಹ ಆಶಾಭಾವನೆ ಮಾತ್ರ ಅಲ್ಲ, ವಿಶ್ವಾಸ ಕೂಡ ಇದೆ. ಅದನ್ನು ಶ್ರೀದೇವರು ತಮ್ಮಿಂದ ಮಾಡಿಸಲಿ. ಹಾಗೆಯೇ ಅದೊಂದು ನಿಮ್ಮೆಲ್ಲರ ಯೋಗ ಮತ್ತು ಭಾಗ್ಯ ಅಂತ ಹೇಳಿ ಭಾವಿಸ್ತಾ, ಗುರುತಿಸುವುದರಿಂದ ಗುರುತರ ಜವಾಬ್ದಾರಿಯ ಹೆಚ್ಚಳ, ಗೌರವಿಸುವುದರಿಂದ ಸಾರ್ಥಕತೆಯು ನಿಶ್ಚಲ, ಇದರಿಂದ ಇತರರಿಗೆ ಪ್ರೀತಿ ಪ್ರೇರಣೆಯ ಪ್ರತಿಫಲ ಅನ್ನುವ ಹಾಗೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಬಾವಿಯ ಜಾಗವನ್ನ ದೇವಸ್ಥಾನಕ್ಕೆ ಬಿಟ್ಟುಕೊಂಡಂತಹ ಪಾಂಡುರಂಗ ಭಟ್ ರಾಘವನ್ಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮಾತಿನ ಮೂಲಕ ತಾವು ಅಭಿನಂದಿಸಿದಿರಿ. ದೇವಳದ ಸಮಿತಿಯ ಪರವಾಗಿ ತಮಗೆಲ್ಲ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ವೈಷ್ಣವಿ ದುರ್ಗಾ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರುವಂತಹ ನಮ್ಮ ಪ್ರೀತಿಯ ಜಯರಾಜ್ ಹೆಗಡೆಯವರನ್ನ ಧ್ವನಿವರ್ಧಕದತ್ತ ತಮ್ಮ ಮಾರ್ಗದರ್ಶನದ ಮಾತುಗಳಿಗಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಾಲಿಂಗೇಶ್ವರ ಪರಮಾತ್ಮ ನೆನೆ ತಂದು 2 ಪಾತ್ರ ತುಳುಡು ಪಂಪ ಪಾತ್ರ ವೇಣಿಗಳ ಅಪ್ಪಣೆಗೆ ತಂದು ವೇದಿಕೆಯನ್ನು ವಿಪುಲ ಜನ ಕೂಡ ಅಧಿಕಾರ ಅಪ್ಪಣೆಗೆ ತಂದು 2 ಪಾತ್ರ ಅಂದಾಜು ಮಕ್ಕಳಲ್ಲೇ ವೇದಿಕೆ ಉಪ್ಪನ ಗೌರವಾನ್ವಿತ ಮಾಹೇದ ಉಪಕುಲ ವಾಯಿನ ಹೆಚ್ಚು ಬೆಳೆದಾಡ್ರೆ ಅಂಚೆನ ಜನಪ್ರಿಯ ಶಾಸಕರೇ, ಅಂಚೆನ ಜನಪ್ರಿಯ ಮಾಜಿ ಮಂತ್ರಿಗಳ ಪುಣ್ಯಕುಮಾರ್ ಸೊರಕೆರೆ, ಅಂಚನೆ ಶ್ರೀನಿಧಿ ಹೆಗಡೆರೆ, ಅಂಚನೆ ಸೀತಾರಾಮ್ ಭಟ್ರೆ, ಅಂಚನೆ ವೇದಿಕೆ ಗೌರವಾನ್ವಿತ ಜನಕುಲೆ, ದುಂಬದ ಹಿರಿಯರು ಪಣವತ್ತೀರಿ ಕಾಲ ಬರದೆ ಹೋಗಲ ಆಪಜಿಂದು ಜನ ದುಂಬು ಭಟ್ರೆ ಇಲ್ಲಾಗ ಕೆಲವು ಕಾರ್ಯಕ್ರಮ ಬರಂದುತ್ತೆ ಅದಕ್ಕೆ ಎಣ್ಣುತ್ತೆ ದೇವರ ಇಂಚಿನ ಒಂಜಿ ಕುಗ್ರಾಮಡು ಈ ನಮ್ಮ ದೇವಸ್ಥಾನದ ಜೀವನದ ಅವರ ಆತ ಜತ್ತ ತೂನ ಬಾರಿ ಪಶ್ಚಾತ್ತಾಪ ದೇಗ ಆಪುಜಿ ಅದಕ್ಕೆ ಕಾಲ ಕೂಡುದು ಬೈಜಿ ಇನಿ ಕಾಲ ಕೂಡುದು ಬೈದನು ವೆಬೆ ಬಂದು ಒಂಜಿ ಮನುಷ್ಯಗೆ ಅಥವಾ ಒಂದು ವ್ಯವಹಾರಗೂ ಒಂಜಿ ದೇವಾಲಯಗೂ ಒಂಜಿ ಮೂರ್ತಿಗೆ ಇಂಚಿನ ಆಯುಷ್ಯ ಬಂದೊಂಡಿಗೆ ಆ ಆಯುಷ್ಯ ಮುಗಿಬೊಕ್ಕ ಅವು ತನ್ನದೆಗೆ ಪೋಡಿ ಕೂಡ ರೀಜನ್ಮ ಬರೋಡು ಅಂಚಾದ ಈ ಜನ್ಮ ಈ ದೇವಸ್ಥಾನಗೂ ಈತ ವರ್ಷ
ದೇ ಬೈಜಿ ಬಂದಾಗ ಅವು ಐತ ಆಯುಷ ಆತಿತ್ತಂಡು ತುಂಬ ಹಿರಿಯರ ನಗಲು ಎಲ್ಲ ದೇವಸ್ಥಾನ ಕಡಿದಿರಲ್ಲ ಐತ ಪವಿತ್ರತೆ ಈತ ವರ್ಷ ಇತ್ತಂಡು ಇತ್ತ ಅವನು ಮುಗಿಯೊಂದು ಬೈದಿದೆ ನಮ್ಮೇನು ಅವನ ಜೀವನದ ಈ ಜೀರ್ಣ ಆತಿ ಏನು ಜೀವನದ ನಮ್ಮ ಕರ್ತವ್ಯ ನಾವು ಮಲ್ಪೊಡೆ ನಂಗೊಂಜಿ ಒಂದು ಭಕ್ತಿದ ಕೇಂದ್ರ ಈ ಹಳ್ಳಿಡು ಒಂಜಿ ಮಾಮಲ್ಲ ಒಂಜಿ ಭಕ್ತಿದ ಕೇಂದ್ರ ಜನಕುಲು ನಿಗುಲು ಮಾತ ಮಸ್ತು ಜನ ಈ ಸೀನಿಕ್ ವಿಜ್ಞಾಪನ ಪತ್ರ ಬಿಡುಗಡೆಗೆ ನಗುಲು ಮಾತ ಸೇರಿದ ಜನಕು ತೂವನಗ ಒಂದು ದಾಲ ಆದಷ್ಟು ಆಯ್ನಾತ ಬೇಗನೆ ಒಂದು ಜೀವನದ ರಾಪಿನ ಒಂಜಿ ಸೂಚನೆ ತೋಜುಂಡು ಈಗ ಮಾತ ಒಟ್ಟಾದ ತೂವನಾಗ ತುಂಬಾ ಜನಕರು ಬೈದಾರೆ ಈಗ ಮಾತ ಸಾಕಾರಡು ನಾವು ಮಾತ ಒಟ್ಟಾದ ಈ ಜೀವನ ಈ ದೇವಸ್ಥಾನ ಆಯ್ನಾತ ಬೇಗ ಜೀರ್ಣೋದ್ಧಾರ ಮಪ್ಪುಗ ಎಂಕಲ್ಲ ಸಹಕಾರ ಉಂಡು ಬಂದಕ್ಕೆ ಏನೊಂದು ಎನ್ನೆರಡು ಪಾತ್ರ ಮುಗಿಪ್ಪು ಕರಿದು ಪೋತಿನ ಚಿತ್ತಿನ ಪೊರ್ತುಡು ಬತ್ತಿನದಗ ತೂನಗ ಮನಸ್ಸುಡಾಯಿನ ಚಿತ್ತಿನ ಸಂಕಟ ಬಹುಶಃ ಆ ಮಹಾಲಿಂಗೇಶ್ವರ ದೇವರಿಗೆ ಕೇಂಡಾದನ್ನ ಐಕೆ ಪಂಪಿನ ಸುರುಟೆ ಪಂಡ್ಲಕ ವೈಕ್ಲ ಪೊರ್ತು ಬರೋಡು ಒಂದು ಪಂಡದು ದಿನ ಬನ್ನಗ ಬೇಲೆ ದೇವರ ನಮ್ಮ ಮಲ್ಪವೇರನ್ ಪಂಪಿ ಚಿತ್ತಿನ ವಿಚಾರ ಈತನಿಟ ಪಾತ್ರನ ಇಟ್ಟು ಧರ್ಮ ಚಾವ ಹಿಡಿದು ಎಡ್ಡೆನ ಮದಿಪು ಮಾತಗಲ ಬಾಯಿಡು ಪೊರ್ಲುಡು ದೇವರ ಪನ್ಪಾಯಿರನ್ ಪಂಪಿನ ವಿಚಾರ ಎತ್ತು ಸತ್ಯನೋ ಕೀರ್ಣೋದರ ಆಪುನ್ ಪಂಪಿನ ಆತ್ಯ ಸತ್ಯ ಅಂತ ಪಂಪಿನ ವಿಚಾರ ಮುದಿ ಒಂದು ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನ ಬರ್ಮ ಬೈದರ್ಕಲ ಗರಡಿ 80 ಪಡಗು ಬಿಟ್ಟು ಅಂಚನೆ ವೈಷ್ಣವಿ ದುರ್ಗಾ ದೇವಸ್ಥಾನ ಈ ಮೂಜಿ ದೇವಸ್ಥಾನಗಳೆಲ್ಲ ತನ್ನವೇ ಅಂಚಿತಿನ ಸ್ಥಾನ ಆತ್ಯತ್ ಸೌಮ್ಯ ಸ್ವಭಾವದ ಜವಾಬ್ದಾರಿದ ಒಟ್ಟಿಗೂ ಪೊರ್ಲುಡು ಈಡೇರ್ಪಾಣ ಚಿತ್ತಿನ ಯೋಗನು ದೇವರ ಅನುಗ್ರಹ ಅಂತೀರಿ ಅಪಂಡ ಇನ್ನಿತ ಈ ಕಾರ್ಯಕ್ರಮ ಪೊರ್ಲುಡು ಬತ್ತೊಂದು ಈ ಒಂಜಿ ಕಾರ್ಯಕ್ರಮ ಸುಧಾರ್ಥ ಕೊರ್ಪಲಕ ದೇವರ ಅನುಗ್ರಹ ಅಂತೀರಿ ನಾನು ದುಮ್ಮುದ ನಮ್ಮ ಈ ಲೇಸಿಡ್ ದೇವರಿಗೆ ಸಮರ್ಪಣೆ ಮಾತ್ರ ಕರ್ತವ್ಯಲೊಡ್ಲ ಧರ್ಮನಿಷ್ಠದೊಟ್ಟಿಗೂ ಪಾಲು ಪಡೆತಂದು ಜೀರ್ಣೋದ್ಧಾರ ಸಮಿತಿಗೆ ನಾನು ದುಮ್ಮುದ ಮಾರ್ಗದರ್ಶನ ಈರ್ ಕೊರವರನ್ ಪಂಪಿಚ್ಚಿತ್ತಿನ ಎಡ್ಡೆಪನು ಪೈಕೊಂದು ದೇವರ ಅನುಗ್ರಹ ನಟ್ಟೊಂದು ಸೊಲ್ಮೆ ಸೊಂದಾಯ್ತಮಲ್ ತಂದಿಲ್ಲ. ಭಕ್ತಾದಿ ಬಂಧುಗಳೇ, ಕಾರ್ಯಕ್ರಮದ ಯಶಸ್ಸಿನವಾದ ಸರ್ವರ ಸಹಕಾರ ಅನ್ನೋದು ನಿರ್ವಾದ ವಾದ ವಿವಾದವಲ್ಲ, ಇದು ಹೃದಯಂತಾಳದ ಧನ್ಯವಾದ ಉಪಕಾರ ಸ್ಮರಣೆಯೊಂದಿಗೆ ಕೃತಜ್ಞತೆಯನ್ನು ಸಮರ್ಪಿಸಲಿಕ್ಕೆ ನಮ್ಮ ಚಂದ್ರಶೇಖರ್ ನಾಯಕ್ ಇವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಗ್ರಾಮಸ್ಥರಿಗೆ ನಮಸ್ಕರಿಸುತ್ತಾ ಮಹಾಲಿಂಗೇಶ್ವರ ಸ್ವಾಮಿಯಲ್ಲಿ ಶಿರಸಾಬಾಗಿ ಈ ಸಭೆಯ ಯಶಸ್ಸಿಗೆ ಕಾರಣಕರ್ತರಾದವರಿಗೆ ಧನ್ಯವಾದ ಸಮರ್ಪಿಸುವ ಕಾರ್ಯವನ್ನು ಪ್ರಾರಂಭಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಚಂದಗಾಣಿಸಿದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸದರು ಇವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈ ಸ್ಥಳದ ಶಾಸಕರಾದ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮಾಜಿ ಸಂಸದರು ಹಾಗೂ ಮಾಜಿ ಸಚಿವರು ಆಗಿದ್ದಂತ ಮತ್ತು ಈ ಕ್ಷೇತ್ರದ ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸೊರಬ್ಕೆ ಇವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮನವಿ ಪತ್ರವನ್ನು ಬಿಡುಗಡೆ ಮಾಡಿದಂತಹ ಮಾಹೆಯ ಪ್ರೋ ಚಾನ್ಸಲರ್ ಆದಂತಹ ಶ್ರೀ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಇವರಿಗೂ ಧನ್ಯವಾದಗಳು. ಹಾಗೂ ಶ್ರೀ ಜಯರಾಜ್ ಹೆಗಡೆ ಇವರು ನಮ್ಮ ಜೊತೆಗೆ ವಿವಿಧ ಗಣ್ಯರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಸಹಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಸಹಕಾರ ನೀಡಿರುವ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೂ ಈ ಸಭೆಯಲ್ಲಿ ಭಾಗವಹಿಸಿರುವಂತಹ ಗೌರವಾಧ್ಯಕ್ಷರಾದಂತಹ ಸಚ್ಚಿದಾನಂದ ನಾಯಕ್ ಬೆಳ್ಪತ್ರೆ, ಪ್ರವೀಣ್ ಪೂಜಾರಿ, ಶಿವಪ್ರಸಾದ್ ಹೆಗ್ಡೆ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತು ಪ್ರಮುಖವಾಗಿ ಈ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಶ್ರೀನಿಧಿ ಹೆಗಡೆ ಇವರು ಈ ಜಾಗದ ಸರ್ವೆ, ರಿಜಿಸ್ಟ್ರೇಷನ್, ಬ್ಯಾಂಕ್ ಖಾತೆಗಳನ್ನು ತಯಾರಿಸುವಂತಹ ವಿವಿಧ ಕಾರ್ಯಕ್ರಮದಲ್ಲಿ ಬಹಳ ಸಹನಶೀಲರಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಇದುವರೆಗೆ ಯಶಸ್ವಿಗೊಳಿಸಿರುವ ಶ್ರೀ ಶ್ರೀನಿಧಿ ಹೆಗಡೆ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತು ಈ ದೇವಸ್ಥಾನದ ಸ್ಥಳವನ್ನು ಈ ಮಹಾಲಿಂಗೇಶ್ವರ ಅಭಿವೃದ್ಧಿ ಟ್ರಸ್ಟಿಗೆ ನೀಡಿ
ಈ ದೇವಸ್ಥಾನವನ್ನು ಇಷ್ಟು ವರ್ಷಗಳ ಕಾಲ ನಡೆಸಿಕೊಂಡು ಬಂದಿದ್ದು ನಮ್ಮ ಇಲ್ಲಿನ ಸಭೆ ಸಮಾರಂಭಗಳಿಗೆ ಊಟ ಉಪಚಾರ ವ್ಯವಸ್ಥೆ ಇವುಗಳನ್ನು ಮಾಡುತ್ತಿರುವಂತಹ ಮತ್ತು ದೇವರ ಪೂಜೆಯನ್ನು ನಡೆಸುತ್ತಿರುವಂತಹ ಮುಖ್ಯವಾಗಿ ಸೀತಾರಾಮ್ ಭಟ್ ಮತ್ತು ಅವರ ಎಲ್ಲಾ ಕುಟುಂಬದ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಶ್ರೀ ಮಣಿಕಂಠ ಭಟ್ ಇವರು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟಂತಹ ತಂತ್ರಿಯವರ ಸಮನ್ವಯ, ಉಚಿತ ಪೂಜೆ ಸಲಹೆಗಳು, ಮುದ್ರಣ ಸಂಸ್ಥೆ ವ್ಯವಸ್ಥೆ ಇವುಗಳಿಗೆ ಮೇಲುಸ್ತುವಾರಿಗಳನ್ನು ನಡೆಸಿದಂತಹ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಶ್ರೀ ಸುರೇಶ್ ಭಟ್ ಕೆಲಸದ ಉಸ್ತುವಾರಿ ಇನ್ನಿತರ ಸಹಕಾರ ನೀಡಿದಂತಹ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಶ್ರೀ ಶ್ಯಾಮ್ ನಾಯ್ಕ್ ಮರಾಠಿ ಬಾಂಧವರ ಮುಖ್ಯಸ್ಥರು, ಇವರು ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗಳಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿಕೊಂಡು ನಮಗೆ ಸಹಕಾರ ನೀಡಿರುವ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಹಿಂದಿನ ಖಜಾಂಚಿಯಾದ ಶ್ರೀಪತಿ ಭಟ್ ಇವರು ವಿಜ್ಞಾಪನಾ ಪತ್ರ ತಯಾರಿ, ಆಮಂತ್ರಣ ಪತ್ರಿಕೆ, ಉಮಾಮಹೇಶ್ವರ ಖಜಾಂಚಿಯಾಗಿ ಸಲಹೆಗಳನ್ನು ನೀಡಿ ಈವರೆಗೆ ಸಮಿತಿಯನ್ನು ಮುನ್ನಡೆಸಿಕೊಂಡು ಬಂದಿರುತ್ತಾರೆ. ಅವರಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇಲ್ಲಿಯ ಮಹಿಳಾ ವಿಭಾಗದ ಎಲ್ಲಾ ಕಾರ್ಯಕರ್ತರು ಇಲ್ಲಿಗೆ ಬಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಕೆಲಸಗಳನ್ನು ನಿರ್ವಹಿಸಿ ಸ್ವಚ್ಛತೆ ಮುಂತಾದ ಕಾರ್ಯಕ್ರಮಗಳನ್ನು ಮಾಡಿರುವಂತಹ ಎಲ್ಲಾ ಮಹಿಳಾ ವಿಭಾಗದ ಎಲ್ಲಾ ಸದಸ್ಯರಿಗೆ ಈ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ದೇವಸ್ಥಾನದ ವಿಡಿಯೋ ಚಿತ್ರೀಕರಣ ಮುಂತಾದ ಕೆಲಸಗಳನ್ನು ಮಾಡಿ ಮಾಧ್ಯಮದಲ್ಲಿ ಪ್ರಸಾರ ಮಾಡಲು ಅವಕಾಶ ಮಾಡಿಕೊಟ್ಟಿರುವಂತಹ ಶೈಲೇಶ್ ವಿಡಿಯೋ ಇವರಿಗೆ ಮತ್ತು ಅವರ ಸಹಚರರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತು ಹಾಗೂ ಬ್ಯಾನರ್ ಮುಂತಾದ ಮತ್ತು ಫೋಟೋಗ್ರಫಿ ಮುಂತಾದವುಗಳನ್ನು ಮಾಡಿಕೊಟ್ಟಂತಹ ಶಶಿ ಫೋಟೋಗ್ರಫಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತು ಈ ಎಲ್ಲ ಸಮಾರಂಭಗಳಿಗೆ ಭಜನ ಮಂಗಲ ಮೊನ್ನೆಯ ದೈವಸ್ಥಾನಗಳ ಪ್ರತಿಷ್ಠೆ ಮುಂತಾದ ಸಂದರ್ಭಗಳಲ್ಲಿ ಹಣ ಸಹಕಾರ ಮತ್ತು ವಸ್ತು ರೂಪದಲ್ಲಿ ಸಹಕಾರ ಕೊಟ್ಟ ಎಲ್ಲ ಸಾರ್ವಜನಿಕರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಜನರಿಗೂ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತೆ ಜಯಪ್ರಕಾಶ್ ಆಚಾರ್ಯ ಇವರು ಈ ಸಮಿತಿಯ ದೇವಸ್ಥಾನದ ಲೆಕ್ಕಾಚಾರದ ಉಸ್ತುವಾರಿಯನ್ನು ವಹಿಸಿಕೊಂಡಿರುವ ಇವರಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಭುವನ್ ಪ್ರಸಾದ್ ಹೆಗ್ಡೆ ಮತ್ತು ಜಯಪ್ರಸಾದ್ ನಾಯ್ಕ್ ಇವರು ಜೀರ್ಣೋದ್ಧಾರದ ಕಾಮಗಾರಿಗಳ ಮಾರ್ಗದರ್ಶನ, ಪರಿಹಾರ ಕಾರ್ಯ, ದೈವ ಪ್ರತಿಷ್ಠೆ ಇದಕ್ಕೆಲ್ಲ ಸಹಕರಿಸಿ ಇರುವ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಊರ ಗಣ್ಯರು, ಮಹನೀಯರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಧನ್ಯವಾದವನ್ನು ಮುಗಿಸ್ತೇನೆ. ಜೈ ಹಿಂದ್. ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು, ಆರಕ್ಷಕ ಠಾಣಾ ಕರ್ತವ್ಯ ನಿರತರು, ಹಾಗೆ ಸೇರಿದಂತಹ ಸರ್ವ ಸದ್ಭಕ್ತರು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ಭಕ್ತಾದಿಗಳನ್ನು ಸಮರ್ಪಿಸುತ್ತಾ ಧನ್ಯವಾದ ಸಮರ್ಪಣೆಯನ್ನು ಮಾಡಿರುವಂತಹ ಶ್ರೀಯುತ ಚಂದ್ರಶೇಖರ ನಾಯಕ್, ದೇವಸ್ಥಾನದ ಆವರಣದಲ್ಲಿ ನಡೆಯುವಂತಹ ಎಲ್ಲ ಕೆಲಸಗಳ ಉಸ್ತುವಾರಿಯನ್ನ ತಾವು ನಿಭಾಯಿಸುತ್ತಾ ಇದ್ದೀರಿ, ಹಾಗೆಯೇ ಖಜಾಂಜಿಯೊಂದಿಗೆ ತಾವು ಕೂಡ ಸಹಕರಿಸುತ್ತಾ ಇದ್ದೀರಿ, ಖಜಾಂಜಿಯಾಗಿದ್ದೀರಿ ಅಂತ ಈ ಸಂದರ್ಭದಲ್ಲಿ ತಮ್ಮನ್ನ ನೆನಪಿಸುತ್ತಾ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ, ಭಕ್ತಾಭಿ ಬಂಧುಗಳೇ, ಲಿಂಗ ಸ್ವರೂಪಿಯಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಇದು ನಮ್ಮ ದೇಗುಲ ಅನ್ನುವಂತಹ ಮನೋಭಾವನೆಯೊಂದಿಗೆ ದಿವ್ಯ ಮತ್ತು ಭವ್ಯವಾದಂತಹ ಆಲಯವನ್ನ ನಿರ್ಮಿಸುವುದರಲ್ಲಿ ಸರ್ವ ಸದ್ಭಕ್ತಾದಿಗಳು ತನು ಮನ ಧನದೊಂದಿಗೆ ಸಹಕರಿಸಿ ಭಗವಂತನಲ್ಲಿ ಪ್ರಾರ್ಥನೆಯ ಬೇಡಿಕೆಯನ್ನಿಟ್ಟಿದ್ದೇವೆ. ಬರುವ ಫೆಬ್ರವರಿ ತಿಂಗಳ ಭಜನಾ ಮಂಗಲ ಅನ್ನುವಂಥದ್ದು ಹೊಸ ದೇವಸ್ಥಾನದಲ್ಲಿ ನಮ್ಮಿಂದ ನಡೆಸುವಾಗೆ ಮಾಡಿಸು ದೇವರೇ ಅನ್ನುವಂತಹ ಪ್ರಾರ್ಥನೆ ಸಮಿತಿದ್ದಾಗಿರುವುದರಿಂದ ಅದಕ್ಕೆ ಭಗವಂತನು ಅಸ್ತು ಅಂತ ಖಂಡಿತವಾಗಿ ಕೂಡ ಅನುಗ್ರಹಿಸಬಹುದು. ತಮ್ಮೆಲ್ಲರ ಸಹಕಾರದ ನಿರೀಕ್ಷೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ಹಾಗೆಯೇ ಶ್ರೀ ಮಹಾಲಿಂಗೇಶ್ವರ ಟೆಂಪಲ್ ಟ್ರಸ್ಟ್, ಭಟ್ರಕೋಡಿ, ಹಿರೇಬೆಟ್ಟು ಎಲ್ಲರಿಗೂ ಕೂಡ ಭಗವಂತನು ಸನ್ಮಂಗಲವನ್ನುಂಟು ಮಾಡಲಿ ಎನ್ನುವ ಸದಾಶಯದ ಪ್ರಾರ್ಥನೆಯೊಂದಿಗೆ ಸರ್ವೇ ಜನಃ ಸುಖಿನೋ ಭವಂತು, ಸರ್ವ ಸಂತು ನಿರಾಮಯ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವ ಸನ್ಮಂಗಲಾನಿ ಭವಂತು ಎನ್ನುತ್ತಾ ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ
ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ.